ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಸ್ತೂರಿತಿಲಕಂ ಲಲಾಟಪಟಲೆ ವಕ್ಷಸ್ಥಲೆ ಕೌಸ್ತುಭಂ ನಾಸಾಗ್ರೆ ನವಮೌಕ್ತಿಕಂ ಕರತಲೆ ವೇಣುಃ ಕರೆ ಕಂಕಣಂ ಸರ್ವಾಂಗೇ ಹರಿಚಂದನಂ ಸುಲಲಿತಂ ಕಂಠೇ ಚ ಮುಕ್ತಾವಲಿ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲಚೂಡಾಮಣಿಃ ವಂಶೇ ವಿಭೂಷಿತಕರಾನ್ನವನೀರದಾಭಾತ್ ಪೀತಾಂಬರಾದರುಣಬಿಂಬಫಲಾಧರೋಷ್ಠಾತ್ ಪೂರ್ಣೇಂದು ಸುಂದರಮುಖಾದರವಿಂದನೇತ್ರಾತ್ ಪೂರ್ಣೇಂದು ಸುಂದರಮುಖಾದರವಿಂದನೇತ್ರಾತ್ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೆ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೆ. ಓಂ ಓಂ. ಬಲರಾಮ ತೀರ್ಥಯಾತ್ರೆ ಮಾಡ್ತಾ ಪ್ರಭಾಸ ವಾಪಸ್ಗೆ ಬಂದ, ಮುಗಿಸ್ಕೊಂಡ. ಅಷ್ಟರಲ್ಲಿ ಕುರುಕ್ಷೇತ್ರದಲ್ಲಿ ಯುದ್ಧನೂ ಮುಗಿದಿದೆ. ಕೊನೆಯ ಒಂದು ಅಂಶ ಉಳಿದಿದೆ, ದುರ್ಯೋಧನನ ಜೊತೆಗೆ ಯುದ್ಧ. ಅದವರಿಗೆ ಗೊತ್ತಾಯಿತು. ಮಿಕ್ಕ ಜನರು, ಅನೇಕ ಜನರ ಸಂಹಾರವಾಯಿತು. ಆವಾಗ ಶ್ರುತ್ವಾ ದ್ವಿಜೈಃ ಕಥ್ಯಮಾನಂ ಕುರು ಪಾಂಡವ ಸಂಯುಗೆ, ಪಾಂಡವರ ಕೌರವರ ಯುದ್ಧದಲ್ಲಿ ಸರ್ವರಾಜನ್ಯ ನಿಧನಂ, ಎಲ್ಲ ರಾಜರು ಪ್ರಾಣಬಿಟ್ಟರು ಎಂದು ತಿಳ್ಕೊಂಡು ಭಾರಮ್ಮೇನೆ ಹೃತಂ ಭುವಃ, ಭಾರಮ್ಮೇನೆ ಹೃತಂ ಭುವಃ, ಭೂಮಿಯ ಭಾರವೆಲ್ಲ, ಭೂಮಿಗೆ ಒಂದು ಏನು ಹೇಳ್ತಾರೆ, ಭಾರನೇ ಹೇಳ್ತಾರೆ. ಭೂಭಾರವೆಲ್ಲ ಹೃತಂ ಅಂದರೆ ಏನು ಮಾಡ್ತಾರೆ, ಅಪಹರಣವು ಅಂದರೆ ತೆಗೆದು ಏನು ಹೇಳ್ತಾರೆ, ಹೋಗಲಾಡಿಸುವುದಾಯಿತು, ಭಾರವನ್ನೆಲ್ಲ ತೆಗೆಯುವುದಾಯಿತು. ಭೂಭಾರಮ್ಮೇನೆ ಹೃತಂ ಭುವಃ ಸಭೀಮ ದುರ್ಯೋಧನಯೋರ್ಗದಾಭ್ಯಾಂ ಯುದ್ಧತೋರ್ಮೃದೆ ವಾರಯಶ್ಯನ್ ವಿನಶನಂ ಜಗಾಮಯದು ನಂದನಃ. ಆದರೆ ಇಷ್ಟು ಗೊತ್ತಾದ ನಂತರ, ಆದರೆ ಇನ್ನೂ ದುರ್ಯೋಧನ ಮಾತ್ರ ಒಬ್ಬನು ಉಳಿದಿದ್ದ. ಅವನು ಮಾತ್ರ ಎಲ್ಲೋ ಓಡಿ ಹೋದ. ದುರ್ಯೋಧನ ಬದುಕಿದ್ದಾನೆ. ಗೊತ್ತಿದೆ ಅಲ್ಲವೇ, ಮಹಾಭಾರತ ಯುದ್ಧವಾದಾಗ ಎಲ್ಲರೂ ಸತ್ತು ಹೋದಾಗ ಕೊನೆಗೆ ದುರ್ಯೋಧನ ಎಲ್ಲೋ ತಪ್ಪಿಸ್ಕೊಂಡು ಹೋಗ್ತಾನೆ. ಇವರು ಪಾಂಡವರು ಬಿಡಲ್ಲ, ಅವರಿಗೋಸ್ಕರ ಹುಡುಕ್ತಾ ಇರ್ತಾರೆ. ಎಲ್ಲಿದ್ದಾನೆ, ಅವನನ್ನು ಪೂರ್ತಿ ಸಾಯಿಸುವವರೆಗೂ ನಾವು ಬಿಡಲ್ಲ. ಹೋದರೆ ಯಾರೋ ಹೇಳಿದ್ದಾರಿಗೋ ಇಲ್ಲಿ ಹೋದರು ಎಂದು. ಅಲ್ಲೆಲ್ಲಿ ಹುಡುಕುತ್ತಾ ಹೋದರೆ ಎಲ್ಲಿ ಕಂಡು ಬಂದಿಲ್ಲ. ಅವ್ರಿಗೇನೋ ಒಂದು ವಿದ್ಯೆ ಇತ್ತು. ಆ ನೀರಿನಲ್ಲಿ ಮುಳುಗಿರುತ್ತಾನೆ. ನೀರಿನಲ್ಲಿ ಮುಳುಗಿ ಏನೋ ಶ್ರಮ ಆಯ್ತಲ್ಲ ಇಷ್ಟೊತ್ತು, ಆ ಶ್ರಮವನ್ನು ಹೋಗಲಾಡಿಸುವುದಕ್ಕೆ ಅಲ್ಲಿ ನೀರಿನಲ್ಲಿ ಮುಳುಗಿ ವಿಶ್ರಾಂತಿ ಮಾಡಿಕೊಳ್ತಾ ಇದ್ದ. ಅವರಿಗೇನೋ ವಿದ್ಯೆ ಇತ್ತಂತೆ, ಉಸಿರನ್ನು ನಿಲ್ಲಿಸುವುದು ಪ್ರಾಣಾಯಾಮ ಹಾಗೆ. ಆವಾಗ ನೀರಿನಲ್ಲಿ ಮುಳುಗಿದ್ದರೂ ಅವ್ರಿಗೇನಾಗಲ್ಲ, ಅಂಥದ್ದೇನೋ ವಿದ್ಯೆ ಇತ್ತು. ಅದರಲ್ಲಿ ನೀರಿನಲ್ಲಿ ಮುಳುಗಿದ್ದಾನೆ. ಯಾರೋ ಅಲ್ಲಿ ಅಕ್ಕಪಕ್ಕದಲ್ಲಿರುವವರು ಹೇಳಿದರೆ ಇಲ್ಲೇ ನೀರಿನಲ್ಲಿ ಮುಳುಗಿದ್ದಾರೆ, ಇಲ್ಲೇ ಹೋಗಿದ್ದಾರೆ. ಆದ್ದರಿಂದ ಅವರು ದಡೆಯಲ್ಲಿ ನಿಂತುಕೊಂಡು ದುರ್ಯೋಧನನ್ನು ಕರೆದರು ಬರುವುದಕ್ಕೆ. ಅವರು ಬರ್ತಾನೆ. ಆವಾಗ ಬಂದು ಈಗ ಯುದ್ಧಕ್ಕೆ ತಯಾರಾಗ್ತಾನೆ. ಅದು ಭೀಮ ದುರ್ಯೋಧನಯೋ ಅಷ್ಟರಲ್ಲೇ ಇವರು ಹೊರಗೆ ಬಂದು ಯುದ್ಧಕ್ಕೆ ಗದ ಹಿಡ್ಕೊಂಡೀಗ ತಯಾರಾಗುತ್ತಾ ಇದ್ದಾರೆ ಯುದ್ಧಕ್ಕೆ. ಅಷ್ಟರಲ್ಲೇ ಬಲರಾಮ ಬರ್ತಾನೆ. ಸ್ವಲ್ಪ ವ್ಯತ್ಯಾಸ ಇದೆ. ಯುದ್ಧ ಮುಗಿದಾಗ ಬರ್ತಾನೆ. ಮಹಾಭಾರತದಲ್ಲಿ ದುರ್ಯೋಧನ ಬಿದ್ದು ಬೀಳ್ತಾನೆ, ಏನು ತೊಡೆಗಳು ಮುರಿದು ಹಾಕ್ತಾನೆ, ಆವಾಗ ಬರ್ತಾನೆ ಎಂದು ಮಹಾಭಾರತದಲ್ಲಿ ಇದು ಸ್ವಲ್ಪ ಬದಲಾಯಿಸಿದ್ದಾನೆ. ಏಕೆಂದರೆ ನೋಡಿ, ಭಾಗವತ ಭಕ್ತಿ ಪ್ರಧಾನ. ಭಕ್ತಿ ಪ್ರಧಾನ ಅಂದರೆ
ಭಕ್ತಿ ದೃಷ್ಟ್ಯ ನೋಡಿದ್ದಾರೆ. ಬರೀ ಏನೋ ಕೆಲವು ವಿಷಯಗಳು ಶ್ರೀಕೃಷ್ಣನಲ್ಲಿ ಇರುವ ಕೆಲವು ಭಕ್ತರನ್ನು ಅನುಗ್ರಹಿಸಿರುವ ಒಳ್ಳೆಯ ಘಟನೆಗಳನ್ನು ಕೆಲವು ಬಿಟ್ಟುಬಿಟ್ಟ. ಬಲರಾಮನದು ಮಹಾಭಾರತದಲ್ಲಿ ಹೆಚ್ಚೇನಿಲ್ಲ, ಎಲ್ಲೋ ಒಂದೆರಡು ಘಟನೆಗಳು ಬಿಟ್ಟರೆ ಬಲರಾಮನದು ಹೆಚ್ಚಿಲ್ಲ. ಭಾಗವತದಲ್ಲಿ ಶ್ರೀಕೃಷ್ಣನ ಸಮೇತ ಬಲರಾಮನ ಪ್ರಶಂಸೆ ಕಂಡು ಬರ್ತದೆ. ಬಲರಾಮನನ್ನು ಶ್ರೀಕೃಷ್ಣನ ಮಹಿಮೆಯಲ್ಲಿ ಸೇರಿಸಿ ಅವರು ಭಗವಂತನ ಅಂಶ ಆಗುವುದರಿಂದ, ಶೇಷ ಅಲ್ಲವೇ, ಭಗವಂತನ ಅಂಶ ಆಗುವುದರಿಂದ ಅವರನ್ನು ಒಂದು ಅವತಾರಯಾಗಿ ಪರಿಗಣಿಸಿದ್ದಾರೆ. ಅವನೂ ಒಂದು ಯೋಗೇಶ್ವರ, ಬಲರಾಮರು ಯೋಗೇಶ್ವರನೇ. ಅವನು ಶ್ರೀಕೃಷ್ಣನ ಹಾಗೆ ಲೋಕಾನುಗ್ರಹಕ್ಕೋಸ್ಕರನೇ ಬಂದ, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಎಂದು ಹೇಳಿ ಅಲ್ಲಲ್ಲಿ ಮೊದಲು ಎಲ್ಲಿ ಬೃಂದಾವನದಲ್ಲಿ ಶ್ರೀಕೃಷ್ಣ ಜೊತೆಗೆ ಇರುತ್ತಾನೆ. ಭಕ್ತರೆಲ್ಲ ಶ್ರೀಕೃಷ್ಣ ಭಕ್ತಿ ಜೊತೆಗೆ ಬಲರಾಮನ ಭಕ್ತರು. ಬಲರಾಮ ಕೃಷ್ಣ ಇಬ್ಬರನ್ನು ಸೇರಿಸಿಕೊಂಡು ಇಬ್ಬರ ಭಕ್ತಿಯಂತೆಯೇ ನೋಡ್ತಾರೆ. ಅಲ್ಲಿ ಶ್ರೀಕೃಷ್ಣ ಹೇಗೆ ಕೆಲವರು ರಾಕ್ಷಸರನ್ನು ಸಂಹಾರ ಮಾಡಿದನೋ ಬಲರಾಮನೂ ಮಾಡಿದ. ಬಲರಾಮನು ಗೋಪಾಲರನ್ನು ಗೋಪಿಕರನ್ನು ರಕ್ಷಣೆ ಮಾಡಿದ ಎಂದು, ಅವರ ಪ್ರೀತಿಗೆ ಪಾತ್ರನಾದ ಎಂದು ಅಲ್ಲಲ್ಲಿ ತೋರಿಸ್ತಾ ಇರುತ್ತಾರೆ. ಆದ್ದರಿಂದ ಇಲ್ಲಿಯೂ ಸ್ವಲ್ಪ ಕಥೆ ಬದಲಾಯಿಸಿದ್ದಾರೆ. ಎಲ್ಲೆಲ್ಲಿ ಬಲರಾಮನದು ಅಷ್ಟು ಇಷ್ಟವಾಗಲ್ಲವೋ ಅಲ್ಲಿ ಸ್ವಲ್ಪ ಬದಲಾಯಿಸಿಬಿಟ್ಟರು ಅಲ್ಲ. ಇಂಥದ್ದು ಉಂಟು, ಎಲ್ಲ ಕಡೆ ಅಲ್ಲಲ್ಲಿ ಮಾಡ್ತಾರೆ, ಅಷ್ಟೇನಿಲ್ಲ. ಆ ರಾಮಕಥೆಯನ್ನು ಇದೇನು ಅಳಿಲ ಹೀಗೆ ಹೋಗ್ತದೆ ನೋಡೋದು, ಸಣ್ಣ ಪ್ರಾಣಿ. ಆ ಸೇತು ನಿರ್ಮಾಣ ಮಾಡುವಾಗ ಅಳಿಲು ಬಂದು ಏನೋ ಹಾಕಿತು, ಅದು ವಾಲ್ಮೀಕಿಯಲ್ಲಿ ಇಲ್ಲ, ಅದು ಯಾರೋ ಮಿಕ್ಕ ಜನರು ಬೇರೆ ರಾಮಾಯಣಗಳಲ್ಲಿದೆ. ಅಂದರೆ ರಾಮಾಯಣ ಕಥೆಗಳು ಅನೇಕವಿದ್ದರೆ ಭಕ್ತಿ ಪ್ರಧಾನವಾಗಿರುವ ಕಥೆಗಳಲ್ಲಿ ಅಲ್ಲಿ ಇಂಥದ್ದು ರಾಮಚಂದ್ರನಿಗೋಸ್ಕರ ಒಂದು ಪ್ರಾಣಿಗೂ ಎಷ್ಟು ಭಕ್ತಿ ಇದೆ ನೋಡು ಎಂದು ನಮಗೆ ಶ್ರೋತೃಗಳಿಗೆ ಒಂದು ಭಕ್ತಿ ಉಂಟಾಗಬೇಕೆಂದು ಅಂಥ ಕಥೆಯನ್ನು ಅನಂತರ ಭಕ್ತರು ಸೇರಿಸಿದ್ದಾರೆ. ಇಂಥದ್ದು ಸೇರಿಸ್ತಾರೆ ಕೆಲವರು, ಸ್ವಲ್ಪ ಕಥೆಯನ್ನೇ ಬದಲಾಯಿಸ್ತಾರೆ. ಉದಾಹರಣೆಗೆ ಹೇಳ್ತೀನಿ ನೋಡಿ, ಇನ್ನೊಂದು ಕಥೆ. ಪರಶುರಾಮ ಈ ರಾಮಚಂದ್ರನನ್ನು ಭೇಟಿ ಮಾಡಲಿಕ್ಕೆ ಬರ್ತಾನೆ, ಎಲ್ಲಿ ವಿವಾಹ ಸಂದರ್ಭದಲ್ಲಿ. ಆವಾಗ ವಿವಾಹ ಮುಗಿದುಬಿಟ್ಟು, ವಿವಾಹ ಎಲ್ಲ ಮುಗಿದ ನಂತರ ಅಯೋಧ್ಯೆಗೆ ವಾಪಸ್ ಹೋಗುತ್ತಾ ಇರುವ ಆ ಮೆರವಣಿಗೆ ಅಂದರೆ ಎಲ್ಲ ಗ್ರೂಪ್ ಅಲ್ಲಿ ಬರ್ತಾನೆ. ಆ ಮಿಥಿಲಾ ನಗರ ಹೊರಗೆ ಬಂದರು, ಕಾಡುಗೆ ಬಂದರು. ಆವಾಗ ಪರಶುರಾಮ ಬರ್ತಾನೆ. ಎಲ್ಲರೂ ಹೆದರ್ಕೊಂಡು, ಎಲ್ಲರಂದರೆ ಮುಖ್ಯವಾಗಿ ದಶರಥ ಹೆದರ್ಕೊಳ್ತಾನೆ, ಮಿಕ್ಕ ಕೆಲವರು ಹೆದರ್ಕೊಳ್ತಾರೆ. ವಸಿಷ್ಠ ರಾಮಚಂದ್ರ ಅವರು ಮಾತ್ರ ಇಬ್ಬರಿಗೆ ಗೊತ್ತು, ಅವರು ಹೆದರಲಿಲ್ಲ. ಅಲ್ಲಿ ಹಾಗೇ ಇದೆ, ಅದೇ ನಿಜ. ವಾಲ್ಮೀಕಿ ರಾಮಾಯಣ ಆಗಿರುವ ಘಟನೆಯನ್ನು ಯಥಾವತ್ತಾಗಿ ಹೇಳ್ತಾರೆ. ಚರಿತ್ರೆ ಅಂದರೆ, ಇತಿಹಾಸ ಅಂದರೆ ಯಥಾವತ್ತಾಗಿ ಘಟನೆಗಳನ್ನು ಹೇಳು. ಭಕ್ತಿ ಮಹಿಮೆಗೋಸ್ಕರ ಸ್ವಲ್ಪ ಒಂದು ಚೂರು ಹಿಂದೆ ಮುಂದೆ ಬದಲಾಯಿಸ್ತಾರೆ. ತುಳಸಿದಾಸ ಏನು ಹೇಳ್ತಾನೆ, ಅದು ಆವಾಗ ಬರಲ್ಲ. ಅವನು ಪರಶುರಾಮ ಬಂದು ಶಿವಧನುಸ್ಸು ಮುರಿದು ಹೋಗಿದ್ದಕ್ಕೆ ಆಕ್ಷೇಪ ಮಾಡ್ತಾನಲ್ಲ, ಆದ್ದರಿಂದ ಆ ಶಿವಧನುಸ್ಸು ರಾಮಚಂದ್ರ ಅದೇನು ಎತ್ತಿ ಅದು ಮುರಿದು ಹಾಕಿದ ನಂತರ ಬರ್ತಾನೆ. ಮುರಿದು ಹೋಯಿತು, ಆ ಹೂಮಾಲೆ ಬಂದು ರಾಮಚಂದ್ರನ ಕೊರಳಿನಲ್ಲಿ ಹಾಕ್ತಾರೆ, ಆಗ ಅಷ್ಟೇ ಆ ಸಮಯಕ್ಕೆ ಬರ್ತಾನೆ. ಬಂದರಿಗೆ ಎಲ್ಲರೂ ಹೆದರ್ಕೊಂಡು ಬಿಡ್ತಾರೆ. ಪ್ರಶ್ನೆ ಮಾಡ್ತಾನೆ, ಈ ಶಿವಧನುಸ್ಸನ್ನು ಯಾರು ಮುರಿದು ಹಾಕಿದ್ದಾರೆ? ಆವಾಗ ಏಕೆಂದರೆ ಅಲ್ಲೇ ಶಿವಧನುಸ್ಸು, ಅಲ್ಲೇ ಎಲ್ಲರಿದ್ದಾರೆ, ಜನಕ ಇದ್ದಾನೆ, ಎಲ್ಲರೆದುರಾಗಿ ಒಂದರ ಏನದು. ಆವಾಗ ಇದಕ್ಕೆ ಲಕ್ಷ್ಮಣನ ಮೂಲಕ ಉತ್ತರ ಕೊಡಿಸ್ತಾರೆ. ಅವರು ಪ್ರಶ್ನೆಗೆ ಲಕ್ಷ್ಮಣನೇ ಉತ್ತರ ಕೊಡ್ತಾನೆ. ರಾಮಚಂದ್ರ ಏನು ಮಾಡಲ್ಲ, ಸುಮ್ಮನೆ ಇರ್ತಾನೆ, ಎಲ್ಲ ನೋಡುತ್ತಾನೆ. ಅವರಿಬ್ಬರ ಮಧ್ಯ, ಲಕ್ಷ್ಮಣ ಪರಶುರಾಮರ ಮಧ್ಯ ಈಗ ತುಂಬ ಚೆನ್ನಾಗಿ ನಡೆಯುತ್ತದೆ. ಲಕ್ಷ್ಮಣ ಅವರಿಗೆ ಹೆಚ್ಚೆಚ್ಚು ಪ್ರಚೋದನೆ ಮಾಡಿ ಮಾತಾಡ್ತಾನೆ. ಪರಶುರಾಮನಿಗೆ ಇನ್ನೂ ಸಿಟ್ಟು ಬರ್ತದೆ, ನೀನು ಹೊಡೆದು ಹಾಕ್ತೀನಿ, ಇವನು ಸಾಯಿಸಿಬಿಡ್ತೀನಿ ಎಂದು ಹೇಳ್ತಾನೆ.
ನೋಡಿ ಮತ್ತೆ ಮತ್ತೆ ಎತ್ತೆತ್ತಿ ತೋರಿಸ್ತಾನೆ. ನೋಡು ನನ್ನ ಪರಶು, ನಾನು ದೊಡ್ಡ ದೊಡ್ಡ ರಾಜರನ್ನೇ ಸಾಯಿಸಿದೆ, ನೀನು ಸಣ್ಣ ಮಗು ನೋಡು, ನೀವು ಮತ್ತೆ ಎದುರಾಗಿ ಮಾತಾಡ್ತಾನೆ, ನೀನು ಈಗಲೇ ಸಾಯಿಸ್ತೀನಿ. ಅವ್ರು ಲಕ್ಷ್ಮಣ ಹೇಳ್ತಾನೆ, ಇದೇನು ಮತ್ತೆ ಮತ್ತೆ ಎತ್ತೆತ್ತಿ ತೋರಿಸ್ತಾ ಇದ್ದೀವಿ, ನಿಮಗೆ ತೋರಿಸುವುದೇ ಬರುತ್ತದಾ, ಏನು ಮಾಡೋಕ್ಕೆ ಬರಲ್ಲವ? ಇವನು ಇನ್ನೂ ಏನೇನು ಹೇಳ್ತಾನೆ. ಅದು ತುಳಸಿದಾಸು ಅವನಿಗೆ ಎಷ್ಟು ಪ್ರಚೋದನೆ ಮಾಡ್ತಾನಂದರೆ, ಪರಶುರಾಮನಿಗೆ ಎಷ್ಟು ಕೋಪ ಬರುತ್ತದೆ, ಏನು ಮಾಡೋಕ್ಕಾಗಲ್ಲ. ಮತ್ತೆ ಕೋಪ ಬರ್ತದೆ, ಆ ಕೋಪ ಬರ್ತದೆ, ಕೋಪ ಹಾರಿ ಹೋಗ್ತದೆ, ಬರ್ತದೆ, ಹಾರಿ ಹೋಗ್ತದೆ, ಅವ್ರಿಗೇನು ಮಾಡೋಕ್ಕೆ ಆಗ್ತಾಯಿಲ್ಲ. ಹಾಗೆ ತೋರಿಸ್ತಾನೆ. ಅಂದರೆ ಇಂಥದ್ದು ಸ್ವಲ್ಪ ಕಥೆ ಬದಲಾಯಿಸಿ ಅದರಲ್ಲಿ ಏನೋ ಒಂದು ಪ್ರಚೋದನನೋ ಏನೋ ಒಂದು ಸ್ವಲ್ಪ ಇಂಥದ್ದು ಮಾಡ್ತಾರೆ. ಎಲ್ಲ ಆದ ನಂತರ ಲಾಸ್ಟಿಗೆ ತುಂಬ ಹೊತ್ತು ಚರ್ಚೆ ನಡೆಯುತ್ತದೆ ಇಬ್ಬರಿ ಮಧ್ಯ. ನಡೆದ ನಂತರ ಲಾಸ್ಟಿಗೆ ಲಕ್ಷ್ಮಣ ರಾಮಚಂದ್ರ ಹೇಳ್ತಾನೆ, ಲಕ್ಷ್ಮಣ ಸಂಬಂಧಿರು ಅಂದರೆ ಆವಾಗ ಸಂಬಂಧ ಇರ್ತಾನೆ. ಆವಾಗ ಮತ್ತೆ ರಾಮಚಂದ್ರನನ್ನು ನೋಡಿಕೊಂಡು ಈಗ ಅದು ಭಕ್ತಿಪರವಾಗಿ ಅದೇ ಮಾಡಿರುವ ಕೆಲಸ ಸ್ವಲ್ಪ ಭಕ್ತರ ದೃಷ್ಟಿಯಿಂದ ನೋಡಿ, ಅಂದರೆ ಒಂದು ಭಕ್ತರನ್ನು ಅನುಗ್ರಹಿಸಿದ್ದಾನೆಂದು ಅಥವಾ ಭಗವಂತನ ಅನುಗ್ರಹ ಮಾಡಿದ್ದಾನೆಂದು ತೋರಿಸಬೇಕಲ್ಲಿ. ವಾಲ್ಮೀಕಿ ಸುಮ್ಮನೆ ಘಟನೆ ಹೀಗೆ ನಡೆಯಿತು ಎಂದು ಹೇಳಿಬಿಡ್ತಾನೆ. ಅದರಲ್ಲಿ ಭಕ್ತಿ ಪ್ರಧಾನಕ್ಕಿಂತ ರಾಮಚಂದ್ರನ ಒಂದು ಉದಾರವಾದ ಸದ್ಗುಣಗಳು, ದುಷ್ಟ ಸಂಹಾರ, ರಾಕ್ಷಸ ಸಂಹಾರದಲ್ಲಿ ಉದಾಹರಣೆ ಹೇಳ್ತೀನಿ. ರಾಕ್ಷಸ ಸಂಹಾರದಲ್ಲಿ ರಾಕ್ಷಸನು ಕಟ್ಟವನು, ರಾಮಚಂದ್ರನ ಪರಾಕ್ರಮ ತೋರಿಸ್ತಾನೆ, ಉದಾರವಾದ ಬುದ್ಧಿ, ಅವರನ್ನು ಮೊದಲು ಹೆದರಿಸ್ತಾನೆ ರಾಕ್ಷಸನಿಗೆ ಹಾಗೆ ಮಾಡಬೇಡ ಎಂದು. ಆದರೂ ಕೇಳದಿದ್ದರೆ ಅವರನ್ನು ಸಾಯಿಸಿಬಿಡ್ತಾನೆ ಅಷ್ಟೇ. ಅಂದರೆ ಏನು, ದುಷ್ಟನಿಗೆ ಶಿಕ್ಷೆ ಕೊಟ್ಟ ಎಂದು, ಆ ರಾಕ್ಷಸ ಸಂಹಾರ ಮಾಡಿದ ಎಂದು, ರಾಮಚಂದ್ರನ ಪರಾಕ್ರಮ ಎಂದು, ಇಷ್ಟೇ. ಇದರಲ್ಲಿಂದು ಸದ್ಗುಣ, ಒಂದು ಪರಾಕ್ರಮ ಎರಡೇ ತೋರಿಸ್ತಾರೆ. ಇದು ಭಕ್ತಿಶಾಸ್ತ್ರ ಆದರೆ ಏನು ಹೇಳ್ತಾರೆ, ಆ ಸಾಯಿಸುವುದು ಒಂದು ಅನುಗ್ರಹವೇ ಎಂದು. ಆ ರಾಕ್ಷಸನಿಗೆ ಅನುಗ್ರಹವೇ ಆಯಿತು, ರಾಮಚಂದ್ರನೂ ಅನುಗ್ರಹ ಮಾಡಿದ್ದಾರೆ. ಅಂದರೆ ಅದು ಓದಿದವರಿಗೆ ಭಕ್ತಿಭಾವ ಬೆಳೆಯುವ ಹಾಗೆ ಅದೇ ಕಥೆಯನ್ನು ಒಂದು ಭಕ್ತರ ದೃಷ್ಟಿಯ ನೋಡ್ತಾರೆ. ಈಗ ಮಿಕ್ಕ ಜನರು ವಾಲ್ಮೀಕಿ ಅದು ರಾಮಚಂದ್ರನ ಒಂದು ಉದಾರವಾದ ಸದ್ಗುಣ ಅಷ್ಟೇ, ಒಂದು ಒಳ್ಳೆಯ ಪರಾಕ್ರಮ ಅಷ್ಟೇ. ಅಂದರೆ ಅದನ್ನೇ ನೋಡುವವರ ದೃಷ್ಟಿಗನುಗುಣವಾಗಿ ಆ ಕಥೆಯನ್ನೇ ಸ್ವಲ್ಪ ಬದಲಾಯಿಸಿ ಮಾಡುವುದು ಅದು ಉಂಟು. ಮಹಾಭಾರತರ ಭಾಗವತಕ್ಕೆ ಇದೇ ವ್ಯತ್ಯಾಸ. ಮಹಾಭಾರತದಲ್ಲಿ ಘಟನಾ ಪ್ರಧಾನ, ಘಟನಾ ರೂಪವಾಗಿ ಚರಿತ್ರ ರೂಪವಾಗಿ ಹೇಳಿದ್ದರೆ, ಇದು ಏನೋ ಸ್ವಲ್ಪ ಭಕ್ತರ ದೃಷ್ಟಿಯಿಂದ ಆ ಘಟನೆಯನ್ನೇ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ, ಸ್ವಲ್ಪ ಹೆಚ್ಚು ವರ್ಣನೆ ಮಾಡಿ ಹೇಳುವುದು ಉಂಟು. ರಾಮಾಯಣವೂ ಹಾಗೆ, ಇದು ಹಾಗೆ. ಬಲರಾಮ ದುರ್ಯೋಧನ ಬಿದ್ದ ನಂತರ ಬರುತ್ತಾನೆ, ಬಂದು ಸಿಟ್ಟು ಮಾಡಿಕೊಳ್ತಾನೆ, ನನ್ನ ಶಿಷ್ಯನನ್ನು ಹೀಗೆ ಮಾಡಿದ, ಅನ್ಯಾಯವಾಗಿ ಮಾಡಿದ, ತೊಡೆ ಮೇಲೆ ಹೊಡೆಯಬಾರದು, ನಾನು ಭೀಮನನ್ನು ನಾನು ಸಾಯಿಸ್ತೀನಿ ಎಂದು ಹೋಗ್ತಾನೆ. ಆವಾಗ ಶ್ರೀಕೃಷ್ಣ ಬಂದು, ಅಣ್ಣ ಅದೇನಲ್ಲ, ಇವರು ಅದು ಮಾಡಿದ್ದಕ್ಕೆ ಒಂದು ಕಾರಣ ಇದೆ. ಮೊದಲು ಭೀಮ ಪ್ರತಿಜ್ಞೆ ಮಾಡಿದ. ಎಲ್ಲಿ? ಆ ಸಭೆಯಲ್ಲಿ ದ್ರೌಪದಿ ವಸ್ತ್ರಾಪಹರಣ ಸಂದರ್ಭದಲ್ಲಿ ನೋಡಿ, ನಿಮ್ಮ ತೊಡೆಯನ್ನು ಒಡೆದು ಹಾಕ್ತೀನಿ ಎಂದು ಪ್ರತಿಜ್ಞೆ ಮಾಡಿದ. ಮರೆದು ಆ ಪ್ರತಿಜ್ಞೆಯನ್ನು ನಿರ್ವಹಿಸಬೇಕೆ? ಅಂದರೆ ಅರ್ಥವೇನು? ಒಡೆದು ಹಾಕ್ತೀನಿ ಎಂದು ಪ್ರತಿಜ್ಞೆ ಮಾಡಿದ, ಎಲ್ಲರೂ ಮೆಚ್ಚಿಕೊಂಡರು. ಅಂದರೆ ಏನು? ಆ ತೊಡೆಯನ್ನು ಒಡೆದು ಹಾಕುವಷ್ಟು ತೊಡೆಯಿಂದ ಏನೋ ಪಾಪ ಮಾಡಿದ. ಯಾವ ಕೈ ಕಾಲು, ಶಾಸ್ತ್ರ ಏನು ಹೇಳ್ತದೆ, ಯಾವ ಕೈಯಿಂದ ಪಾಪ ಮಾಡ್ತೀವೋ ಆ ಕೈಗೆ ಪೆಟ್ಟಾಗಬೇಕು, ಆ ಕೈಗೆಗೂ ಅನ್ಯಾಯ ಆಗಬೇಕು. ಏಕೆ? ಆ ಕೈಗೇನೋ ಪಾಪ ಮಾಡಿದ್ದೇವೆ. ಯಾವ ಅವಯವದಿಂದ ಪಾಪ ಮಾಡ್ತಾನೋ ಆ ಅವಯವಕ್ಕೆ ಹಾನಿ ಆಗಬೇಕು. ಅವನದೇ ದುಷ್ಟ ಹಾಗೆ ಮಾತಾಡೋದಕ್ಕೋಸ್ಕರ ಅವರನ್ನು ಮಾಡ್ತೀನಿ ಎಂದು, ಒಡೆದು ಹಾಕ್ತೀನಿ ಎಂದು ಪ್ರತಿಜ್ಞೆ ಮಾಡಿದ. మరి ಆ ಪ್ರತಿಜ್ಞೆಯನ್ನು ನಿರ್ವಹಿಸಬಾರದ? ಆ ಪ್ರತಿಜ್ಞೆ ಮಾಡಿದ್ದೇಕೆ? ಸುಮ್ಮನೆ ಅಹಂಕಾರದಿಂದ ಮಾಡಿದ್ದಲ್ಲ, ಅದು ದುರ್ಯೋಧನ ಮಾಡಿದ ಅಹಂಕಾರದಿಂದ. ಅವರು ಮಾಡಿದ ತಪ್ಪಕ್ಕೆ ಶಿಕ್ಷೆ ಕೊಡ್ತೀನಿ ಎಂದು ಹೇಳಿದ. ಅಂದರೆ మరి ಆ ಶಿಕ್ಷೆ ಕೊಡಬೇಕಲ್ಲವೇ? ನೀವು ತೊಡೆಯಲ್ಲಿ ಏಕೆ ಹೊಡೆದು ಹಾಕಿದಿ ಅದು ಹೇಳ್ತಾನೆ. ನೋಡು, ಭೀಮನಿಗೆ ಅವರಿಗೆ ಮಾಡಿರುವ ಅನ್ಯಾಯದಿಂದ ಕೋಪ ಇದೆ. ಅನ್ಯಾಯ 13 ವರ್ಷ ಸಹಿಸಿಕೊಂಡರು. ಆ ಅನ್ಯಾಯಕ್ಕೆ ಶಿಕ್ಷೆ ಕೊಡಬೇಕೆ? ಆದ್ದರಿಂದ ಅವರು ತೊಡೆಗೆ ಒಡೆದು ಹಾಕ್ತೀನಿ ಎಂದು ಪ್ರತಿಜ್ಞೆ ಮಾಡಿದ. ಆ ಪ್ರತಿಜ್ಞೆಗೆ ಅನುಗುಣವಾಗಿ ಮಾಡಿದ. ಏನಿದೆ? ಇನ್ನೊಂದು, ಅವನು ಬೇಕೆಂದೇನೇನು ಮಾಡಲಿಲ್ಲ, ಹೊಡೆಯುವಕ್ಕೆ. ಇದೇನೋ ಜನರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅದು ಮಹಾಭಾರತನೂ ಕೆಲವು ಕಡೆ ಮಹಾಭಾರತ ಬರೆದಿರುವವರು ಬೇರೆ ಯಾರಾದರೂ ಶ್ಲೋಕಗಳು ಸೇರಿಸಿದ್ದರ ಅನಿಸುತ್ತದೆ. ಅಲ್ಲಿ ಅವನು ಹೊಡೆಯುವಕ್ಕೆ ಹೋದಾಗ ಹೀಗೆ ಸೊಂಟಲುವರೆಗೂ ಹೊಡೆಯಬಹುದು, ಕೆಳಗೆ ಹೊಡೆಯಬಾರದು ಅಲ್ಲವೇ?
ಈ ಸೊಂಟಲಿಗೂ ಈ ಜಸ್ಟ್ ಸೊಂಟಲು ಭಾಗದಲ್ಲಿ ಸ್ವಲ್ಪ ಮೇಲಿನ ಭಾಗ ಸೊಂಟಲಿಗೆ ಅಲ್ಲೇ ಹೊಡೆಯುವುದಕ್ಕೆ ಗದ ಎತ್ತಿದ ಅಲ್ಲವೇ, ಆ ದುರ್ಯೋಧನನೇ ಅದು ತಪ್ಪಿಸಿಕೊಳ್ಳುವುದಕ್ಕೆ ಮೇಲೆಗೂ ಹಾರಿದ. ಹೀಗಿರುವವನು ಇಲ್ಲಿ ಹೊಡೆಯುವಕ್ಕೆ ಹೋದರೆ ಅವನು ಮೇಲಕ್ಕೆ ಹಾರಿದರೆ ಏನಾಗ್ತದೆ, ಕೆಳಗೆ ಪೆಟ್ಟಾಗ್ತದೆ. ಅವನೇ ಪೆಟ್ಟು ಮಾಡಿಕೊಂಡ ಹಾಗೆ. ಮೇಲಕ್ಕೂ ಹಾರಿದರೆ ಅದು ಅಲ್ಲಿ ಹೋಗಿ ಅಲ್ಲಿ ಆಯಿತು. ಭೀಮ ಅಲ್ಲೇ ಹೊಡೆಯಬೇಕು ಎಂದೇನಿಲ್ಲ, ಅದು ಮಾಡಬೇಕೆಂದಿತ್ತು. ಏಕೆ ಪ್ರತಿಜ್ಞೆ ಇದೆ ಅವನು ಮಾಡ್ತೀನಿ ಎಂದು. ಆ ಪ್ರತಿಜ್ಞಕ್ಕೆ ಅನುಕೂಲ ತಾನೇ ಬಂದುಬಿಟ್ಟಿತು. ಸಾಮಾನ್ಯವಾಗಿ ಏನು ಹೇಳ್ತಾರಂದರೆ, ಹೀಗೆ ಮಾಡುವಕ್ಕೆ ಹೋದರೆ ಸ್ವಲ್ಪ ಅದೇ ಹೊಡೆಯುವಾಗ ಸ್ವಲ್ಪ ಮೇಲಕ್ಕೆ ಮಾಡ್ತಾರೆ ಗದ. ಈಗ ಹೊಡೆಯುವಾಗ ಹೀಗೆ ಮಾಡುವುದಲ್ಲಿ ಈಗ ಸ್ವಲ್ಪ ಮಾಡ್ತಾರೆ. ಈಗ ಅದು ನೆನಪಾಯಿತಲ್ಲ, ಈಗ ನನ್ನ ಪ್ರತಿಜ್ಞೆನೂ ಇದೆ, ಆ ಕೋಪ ಇದೆ, ಅದರಿಂದ ಏನು ಮಾಡಿದೆ, ಈಗ ಹೀಗೇನು ಮೇಲೆ ಮಾಡಲಿಲ್ಲ, ಹೀಗೆ ಮಾಡಿಬಿಟ್ಟ ಅಷ್ಟೇ. ಅವನು ಹೊಡೆಯುವಕ್ಕೆ ಹೋದರೆ ಸ್ವಲ್ಪ ಮೇಲಕ್ಕೆ ಹಾರಿದ, ಪೆಟ್ಟಾಯಿತು ಅಷ್ಟೇ. ಅದರಿಂದ ಅದು ಸ್ವಲ್ಪ ಆಯಿತು. ಇದೆಲ್ಲ ಶ್ರೀಕೃಷ್ಣ ಹೇಳ್ತಾನೆ, ಅದು ಅವರಿಗೆ ಅನ್ಯಾಯ ಇದೆ, ಕೋಪ ಇದೆ ಪಾಂಡವರಿಗೆ. ಏಕೆ 13 ವರ್ಷ ಅವರು ಮಾಡಿರುವ ಅನ್ಯಾಯ, ಪ್ರತಿಜ್ಞೆ ಮಾಡಿದ್ದಿದೆ, ಅದರಿಂದ ಅವರ ಪಾಪ ಇದೆ, ಅವರು ಅನುಭವಿಸಿದ್ದರು. ಅದರಿಂದ ಭೀಮ ಮಾಡಿದ್ದು ದೊಡ್ಡ ತಪ್ಪಲ್ಲ. ಅವನೇನು ಬೇಕೆಂದೇನು ಹೊಡೆಯಲಿಲ್ಲ, ಮೇಲಕ್ಕೆ ಹೊಡೆಯುವಕ್ಕೆ ಹೋದರೆ ಅವರು ಹಾರಿದ. ಅದರಿಂದ ಇದು ಸ್ವಲ್ಪ ಸೇರಿಸಿಕೊಂಡನೇ ಹೊರತು, ಅಂದರೆ ಸ್ವಲ್ಪ ಅರ್ಧ ತಪ್ಪೇ ಆಯಿತು, ಒಂದು ಚೂರು ತಪ್ಪೇ ಆಯಿತು, ಅದನ್ನು ಇದರ ಜೊತೆಗೆ ಸೇರಿಸಿಕೊಂಡ ಭೀಮ ಅಷ್ಟೇ ಹೊರತು ಬೇಕು ಇದೇ ಮಾಡಬೇಕೆಂದೇನು ಮಾಡಲಿಲ್ಲ ಅಷ್ಟು ಹೇಳಿದ್ದೇವೆ. ಮಹಾಭಾರತದಲ್ಲಿ ಇನ್ನೊಂದಿದೆ, ಅವರು ಬಿದ್ದ ನಂತರ ಭೀಮ ಹೋಗಿ ಕಾಲಿನಿಂದ ಅವರನ್ನು ತೊಳೆಯುತ್ತಾನೆ. ಅವರ ತಲೆಗೆ ಭೀಮ ಹೋಗಿ ಏನು ಹೇಳ್ತಾರೆ, ಹೊದೆಯುತ್ತಾನೆ. ಅಯ್ಯೋ ಅವನು ರಾಜ, ಅವರಿಗೆ ಹಾಗೆ ಮಾಡಬಾರದು ಎಂದು ಹೇಳ್ತಾನೆ. ಶ್ರೀಕೃಷ್ಣ ಏನು ಹೇಳಲ್ಲ. ಧರ್ಮರಾಜ ಹೇಳ್ತಾನೆ ಸಾಕು ಬೇಡ ಎಂದು. ಕೃಷ್ಣ ಏನು ಹೇಳಲ್ಲ, ಒಳ್ಳೆಯದು ಮಾಡಲಿ, ಅವನು ಅಷ್ಟು ದುಷ್ಟ, ಇವರಿಗೂ ಅಷ್ಟು ಕೋಪ ಇದೆ, ಆ್ಯಂಡ್ ಇವನು ಭೀಮನು ಅಷ್ಟು ಪರಾಕ್ರಮಿ, ಅವರನ್ನು ಸೋಲಿಸತಕ್ಕವನೇ, ಸೋಲಿಸಿದ್ದನಲ್ಲ, ಮಾಡಲಿ ಅಂದ. ಸುಮ್ಮನೆ ಇದ್ದ. ಅವನು ಭೀಮ ಅತಿಯಾಗೇನು ಮಾಡಲೇ ಇಲ್ಲ, ಒಂದು ಸಲ ತೊಳೆದ ಅಷ್ಟೇ, ಸುಮ್ಮನೆ ಇದ್ದ. ಈಗ ಅದು ಬಲರಾಮ ನೋಡು ಅವರು ತೊಡೆ ಒಡೆದು ಹಾಕಿದ. ಇಷ್ಟು ಅವನು ರಾಜನಾಗಿದ್ದರೂ ಅವರ ತಲೆಯನ್ನು ಪಾದದಿಂದ, ನೋಡಪ್ಪ, ಅವನು ದ್ರೌಪದಿ ವಸ್ತ್ರಾಪಹರಣ ಮಾಡುವಾಗ ಎಷ್ಟು ನೀಚವಾಗಿ ಮಾತಾಡಿದ, ಅದಕ್ಕೆ ಇವನಿಗೆ ಸಿಟ್ಟು ಬಂದಿಲ್ಲ ಈ ನೀಚ ಬಲರಾಮನಿಗೆ. ಇನ್ಫ್ಯಾಕ್ಟ್ ಆ ಪಾದದಿಂದ ಅವನೆಲ್ಲ ಏನು ಹೇಳ್ತಾರೆ, ಹೊದೆಯುವುದು ಇವನಿಗೆ ಹೊದೆಯಬಹುದು, ಈ ಮೂರ್ಖನಿಗೆ, ಯಾರು ಈ ಬಲರಾಮನಿಗೆ. ಆ ದುರ್ಯೋಧನ ಮಾಡಿದ್ದಕ್ಕೆ ನೀವು ಒಂದು ಸಲ ಬೈದಿವ, ಅದು ಇಲ್ಲ, ಇದು ಮಾತ್ರ ಬೈಬೇಕಾ? ಇದು ನೋಡಿ ಬುದ್ಧಿ. ಆದ್ದರಿಂದ ನಿಜವಾಗ ಚರಿತ್ರದಲ್ಲಿ ಹಾಗೆ ಮಾಡಿದ. ಇಲ್ಲಿ ಮಾತ್ರ ಅವನನ್ನು ಸ್ವಲ್ಪ ಶ್ರೀಕೃಷ್ಣನ ಜೊತೆಗೆ ಸೇರಿಸಿಕೊಂಡು, ಇವನು ಭಗವಂತನ ಪಾರ್ಷದ, ವೈಕುಂಠದಲ್ಲಿರುವಂಥ ಪಾರ್ಷದ, ಇವನು ಸ್ವಲ್ಪ ಭಕ್ತಿ ಭಾವದಿಂದ ತೋರಿಸಬೇಕೆಂದು ಇವನೇನು ಬದಲಾಯಿಸಿ ಹೇಳಿಬಿಟ್ಟರಲ್ಲಿ ಕತೆ. ಏನು ಬದಲಾಯಿಸಲು ಹೇಳಲ್ಲ, ನೀವೇ ಕೇಳಿ. ಶ್ರುತ್ವಾ ದ್ವಿಜೈ ಕಥ್ಯಮಾನಂ ಕುರುಪ. ಅದರಿಂದ ಯುಧಿಷ್ಠಿರಸ್ತು ತಂ ದೃಷ್ಟ್ವಾ ಯಮೋ ಕೃಷ್ಣಾರ್ಜುನಾವಪಿ. ಈಗ ಆವಾಗ ಅವರು ಬಂದ, ಎಲ್ಲಿಗೆ, ಕುರುಕ್ಷೇತ್ರಕ್ಕೆ ಹೋದರೆ ಏನಾಯಿತು, ಅಯ್ಯೋ ಬಲರಾಮ ಬಂದಿದ್ದ ಎಂದು ನೋಡಿ ಇನ್ನು ಯುದ್ಧ ಶುರುವಾಗ್ತಾ ಇದೆ ಎಂದು ಹೇಳಿಬಿಟ್ಟರು. ದುರ್ಯೋಧನ ಭೀಮರಿಗೆ ಮಧ್ಯ ಯುದ್ಧ ಶುರುವಾಯಿತು ಅಷ್ಟೇ. ಆವಾಗ ಬಂದಿದ್ದ ಎಂದು ಹೇಳ್ತಾರೆ. ಅಲ್ಲಿ ನಿಜವಾಗಿ ಯುದ್ಧ ಮುಗಿದ ನಂತರ ಬರ್ತಾನೆ. ಯುದ್ಧ ಅಂದರೆ ಅವರು ತೊಡ ಮೇಲೆ ಒಡೆದು ಹಾಕಿ ಬಿದ್ದ ಆ ಭೀಮ ಹೋಗಿ ಅವನನ್ನು ಪಾದದಿಂದ ಹೊದೆಯುವಕ್ಕೆ ಹೋಗ್ತಾ ಇದ್ದಾನೆ, ಆವಾಗ ಬಂದ. ಅಷ್ಟು ನೋಡಿದ, ಆ ಹೊದೆಯೋದು ಮಾತ್ರ ನೋಡಿದ ಅಷ್ಟೇ. ಆ ಬಿದ್ದಿದ್ದು ನೋಡಲಿಲ್ಲ, ಆ ಬಿದ್ದ ನಂತರನೇ ನೋಡಿದ. ಇವರು ಹೇಳಿದ್ದರು ತೊಡೆ ಒಡೆದು ಹೋಯಿತು, ಅವ್ರು ಬಿದ್ದ ಎಂದು. ಯುಧಿಷ್ಠಿರಸ್ತು ತಂ ದೃಷ್ಟ್ವಾ ಯಮೌ ಕೃಷ್ಣಾರ್ಜುನಾವಪಿ. ಈಗ ಆವಾಗ ಎಲ್ಲರೂ ಬಂದು ಅಯ್ಯೋ ಬಲರಾಮ ಬಂದರು ಎಂದು ಧರ್ಮರಾಜ ಹೋಗಿ ಅವರಿಗೆ ನಮಸ್ಕಾರ ಮಾಡಿದ. ಇನ್ನು ಯಾರು, ಅರ್ಜುನ ಮಾಡಿದ, ನಕುಲ ಸಹದೇವರು ನಮಸ್ಕಾರ ಮಾಡಿದ್ದಾರೆ. ಯಮೌ ಕೃಷ್ಣಾರ್ಜುನಾವಪಿ, ಶ್ರೀಕೃಷ್ಣ ಮಾಡಿದ ನಮಸ್ಕಾರ, ಅಣ್ಣ ಬಂದಿದ್ದಾನೆ ಎಂದು. ಅಭಿವಾದ್ಯ ಅಭವಂ ಸ್ತೂಷ್ಣಿಂ, ನಮಸ್ಕಾರ ಮಾಡಿ ಪಕ್ಕಕ್ಕೆ ಬಂದು ಎಲ್ಲರೂ ಮೌನವಾಗಿದ್ದಾರೆ. ಏಕೆ, ಚೆನ್ನಾಗಿದ್ದೀರಾ, ಎಲ್ಲಿ ಹೋಗಿದ್ದೀರಿ, ತೀರ್ಥಯಾತ್ರೆ ಮಾಡಿದ್ದೀರಾ, ಏನೂ ಹೇಳಲಿಲ್ಲ. ಏಕೆ, ಹೇಳತಕ್ಕವನಲ್ಲ ಎನಿಸುತ್ತೋ ಏನೋ, ಅದಕ್ಕಾಗಿ ಏನು ಹೇಳಲಿಲ್ಲ, ಸುಮ್ಮನೆ ಕೂತಿದ್ದಾರೆ. ಬಟ್ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇದ್ದಾರೆ, ಕಿಂ ವಿವಕ್ಷು ರಿಹಾಗತಃ, ಏನು ಹೇಳಬೇಕೆಂದು ಇಲ್ಲಿಗೇಕೆ ಬಂದ. ಅವರು ತನ್ನ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇದ್ದಾರೆ, ಏನು ಹೇಳಬೇಕೆಂದು ಇಲ್ಲಿಗೆ ಬಂದ. ಏಕೆಂದರೆ ಒಬ್ಬರು ಕಷ್ಟದಲ್ಲಿದ್ದರೆ ಅವರಿಗೆ ಯುದ್ಧಕ್ಕೆ ಸಹಾಯ ಮಾಡಬೇಕೆ, ಎಲ್ಲಕ್ಕೆ ಸಹಾಯವಾಗುವಾಗ ಯುದ್ಧಕ್ಕೆ ಸಹಾಯ ಮಾಡಬೇಕು. ಇಲ್ಲಿ ಯುದ್ಧಕ್ಕೆ ಸಹಾಯ ಮಾಡದೆ ಎಲ್ಲೆಲ್ಲೋ ಹೋಗಿದ್ದನಲ್ಲ, ಮತ್ತೆ ಇಲ್ಲಿಗೆ
ಯುದ್ಧವನ್ನು ನಾನು ಭಾಗವಹಿಸಲ್ಲ ಎಂದು ಹೇಳಿದವನು ಅಲ್ಲೇ ಇರಬಹುದಿತ್ತು, ದ್ವಾರಕದಲ್ಲೇ ಕುಳಿತುಕೋ, ಇದೆಲ್ಲ ಆದ ನಂತರ ನಿಮಗೆ ಸುದ್ದಿ ಬರುತ್ತದೆ, ದುರ್ಯೋಧನ ಹೊಡೆದು ಹೋದ, ಆಯಿತು ನಾಶವಾಯಿತಂದೆ, ನಂತರ ಸುದ್ದಿ ಬರ್ತದೆ ಅಲ್ಲವೇ, ನಿಮಗೇನು ಬೇಡ ಎಂದು ಹೇಳಿದೆಯಲ್ಲ, ಅಲ್ಲೇ ಇರಬಹುದಿತ್ತು. ಇಲ್ಲಿ ಏಕೆ ಬಂದ, ಏನು ಹೇಳಬೇಕೆಂದು ಬಂದ ಎಂದು ತಮ್ಮಲ್ಲಿ ತಾವು ಅಂದ್ಕೊಳ್ತಾ ಇದ್ದಾನೆ. ಕಿಂ ವಿವಕ್ಷುರಿಹಾಗತಃ, ಏನು ಹೇಳಬೇಕೆಂದು ಬಂದ ಅಂದ್ಕೊಂಡರು. ಗದಾಪಾಣಿ ಉಭೌ ದೃಷ್ಟ, ಅಲ್ಲಿ ಭೀಮನ ಕೈಯಲ್ಲಿ ಗದ ಇದೆ, ದುರ್ಯೋಧನ ಕೈಯಲ್ಲಿ ಗದ ಇದೆ, ಇಬ್ಬರು ಗದ ಹಿಡ್ಕೊಂಡು ಯುದ್ಧಕ್ಕೆ ತಯಾರಾಗಿದ್ದಾರೆ. ಸಂರಬ್ಧೌ ವಿಜಯೇಷಿಣೌ, ಇವನು ಗೆಲ್ಲಬೇಕು, ಅವನು ಇಬ್ಬರೂ ಗೆಲ್ಲಬೇಕೆಂಬ ದೃಷ್ಟಿಯಿಂದ ಒಬ್ಬರನ್ನೊಬ್ಬರು ನೋಡಿ, ಈಗ ಸರಿ ರೆಡಿ ಅಂದರೆ ಶುರುವಾಗ್ತದೆ ನೋಡಿ, ಹೀಗೆ ತಿರುಗುತ್ತಾರೆ ನೋಡಿ, ಇವನು ಈ ಸೈಡು ತಿರುಗುತ್ತೆ, ಹಾಗೆ ತಿರುಗುತ್ತಾ ಇದ್ದಾರೆ. ಆ ಸಮಯದಲ್ಲಿ ಬಂದ. ಈಗ ಅವರು ಹಾಗಿದ್ದಾರೆ. ಅಭಿವಾದ್ಯ ಮಂಡಲಾನಿ ವಿಚಿತ್ರಾಣಿ, ಮಂಡಲ ಅಂದರೆ ಈಗ ಸುತ್ತು ತಿರುಗುವುದು. ಮಂಡಲಾನಿ ವಿಚಿತ್ರಾಣಿ ಚರಂತಾವಿದಮಬ್ರವೀತ್, ಅವರನ್ನು ನೋಡಿ ಬಲರಾಮ ಹೇಳ್ತಾನೆ. ಏನು ಹೇಳ್ತಾನೆ ನೋಡಿ, ಮೊದಲು ಯುದ್ಧ ಮಾಡುವಾಗ ಬಂದಿಲ್ಲ, ಯುದ್ಧ ಮುಗಿದಾಗ ಬರ್ತಾನೆ. ಬಟ್ ಇವನು ಇಲ್ಲಿ ಭಾಗವತದಲ್ಲಿ ಯುದ್ಧಕ್ಕೆ ಮುಂಚೆ ಬರ್ತಾನೆ ಎಂದು ಹೇಳಿ ಬಂದಾಗ ಏನು ಹೇಳ್ತಾನೆ ನೋಡಿ. ಅಂದರೆ ಏನಿಲ್ಲ, ಅವನ ಬಾಯಿಂದ ಸ್ವಲ್ಪ ಒಳ್ಳೆಯ ಮಾತು ಹೇಳಿಸ್ತಾನೆ. ಅದರಿಂದ ಬಲರಾಮನ ಮೇಲೆ ನಮಗೆ ಕೋಪ ಬರಬಾರದು, ಆದರ ಭಕ್ತಿ ಬರಬೇಕು ಎಂದು ಸ್ವಲ್ಪ ಒಳ್ಳೆಯ ಮಾತು ಹೇಳಿಸ್ತಾನೆ. ಯುವಾಂ ತುಲ್ಯ ಬಲೌ ವೀರೌ ಹೇ ರಾಜನ್ ಹೇ ವೃಕೋದರ, ಹೇಳ್ತಾನೆ, ರಾಜರೇ, ಇವರಿಬ್ಬರು ರಾಜರಲ್ಲವೇ, ದುರ್ಯೋಧನ ರಾಜ, ಭೀಮರಾಜ, ಇಬ್ಬರನ್ನು ರಾಜ ಹೇಳಿ, ರಾಜರೇ ನೀವಿದ್ದರೂ ತುಲ್ಯ ಬಲೌ ವೀರೌ ವೃಕೋದರ, ರಾಜನ್ ಹೇ ವೃಕೋದರ, ರಾಜನ್ ಅಂದರೆ ದುರ್ಯೋಧನ, ರಾಜನೇ, ಭೀಮ, ಇಬ್ಬರನ್ನು ರಾಜ ಹೇಳಲ್ಲ, ರಾಜ ಅಂದರೆ ದುರ್ಯೋಧನ, ಭೀಮ ಅಂದರೆ ಇವರು, ನೀವಿಬ್ಬರೂ ಸಮಾನ ವೀರರು. ಏಕೆಂದರೆ ಭೀಮನು ರಾಜ ಅಲ್ಲವೇ, ದುರ್ಯೋಧನನೇ ರಾಜ. ಅದರಿಂದ ನೀವಿಬ್ಬರೂ ಸಮಾನ ಪರಾಕ್ರಮಿಗಳು, ಇಬ್ಬರ ಪರಾಕ್ರಮ ಸಮಾನ, ಆದರೆ ಒಂಚೂರು ವ್ಯತ್ಯಾಸ ಇದೆ ಹೊರತು ಇಬ್ಬರೂ ಪರಾಕ್ರಮ ಸಮಾನವೇ. ಭೀಮನಲ್ಲಿ ಶಕ್ತಿ ಹೆಚ್ಚಿದೆ, ದುರ್ಯೋಧನಿಗೆ ಭೀಮನಷ್ಟು ಶಕ್ತಿ ಇಲ್ಲ, ಸ್ವಲ್ಪ ಕಡಿಮೆ ಇದೆ, ಆದರೆ ಅಭ್ಯಾಸ ಇದೆ. ಅವರು ಅರಮನೆಯಲ್ಲಿರುವಾಗ ಪ್ರತಿ ದಿವಸ ಅಭ್ಯಾಸ ಮಾಡಿದ, ಈ ಯುದ್ಧದ ಅಭ್ಯಾಸ. ಇವನು ಕಾಡಿನಲ್ಲಿರುವಾಗ ಅಭ್ಯಾಸ ಇರಲಿಲ್ಲ, ಊಟ ಸರಿಯಾಗಿ ಸಿಗಲಿಲ್ಲ ಅಲ್ಲವೇ, ಇವರು ಕಾಡಿನಲ್ಲಿದ್ದರು. ನಂತರ ವಿರಾಟನ ಅರಮನೆಯಲ್ಲಿದ್ದ, ಅಲ್ಲಿ ಮಾತ್ರ ಊಟ ಚೆನ್ನಾಗಿ ಸಿಕ್ಕಿದೆ, ಏಕೆ ಅಡುಗೆ ಮನೆ ಅವರದೇ. ಅವನು ರಾಜರ ಮನೆಯಲ್ಲಿರುವುದರಿಂದ ಬೇಕಾದಷ್ಟು ಮಾಡಿಕೊಳ್ಳಬಹುದು, ಬೇಕಾದಷ್ಟು ತಿನ್ನಬಹುದು ಅಲ್ಲವೇ. ಏಕಂ ಪ್ರಾಣಾಧಿಕಂ ಮನ್ಯೇ ಉತೈಕಂ ಶಿಕ್ಷಯಾಧಿಕಂ, ಒಬ್ಬನಿಗೆ ಪ್ರಾಣ ಅಂದರೆ ಶಕ್ತಿ ಹೆಚ್ಚಿದೆ ಭೀಮನಿಗೆ, ಅವರಿಗೇನೋ ಅಭ್ಯಾಸ ಚೆನ್ನಾಗಿದೆ, ಯುದ್ಧದ ಪ್ರಾಕ್ಟೀಸ್ ಅಭ್ಯಾಸ ಚೆನ್ನಾಗಿ ಮಾಡಿದ. ಆದರೂ ಇಬ್ಬರೂ ಸಮಾನವೇ, ಯಾರು ಗೆಲ್ಲುತ್ತಾರೋ ಹೇಳೋಕ್ಕಾಗಲ್ಲ. ತಸ್ಮಾದ್ ಏಕತರಸ್ಯೇಹ ಯುವಯೋ ಸಮವೀರ್ಯಯೋ, ಸಮಾನ ಪರಾಕ್ರಮದಲ್ಲಿ ಯಾರು ಗೆಲ್ಲುತ್ತಾರೆ ಇಬ್ಬರೂ ಹೇಳೋಕ್ಕಾಗಲ್ಲ. ನಲಕ್ಷತೆ ಜಯೋನ್ಯೋವಾ ವಿರಮತ್ವ ಫಲೋರಮಃ, ಅದರಿಂದ ಯಾರು ಗೆಲ್ಲುತ್ತಾರೋ ಹೇಳೋಕ್ಕಾಗಲ್ಲ. ಅದರಿಂದ ನೀವು ಯುದ್ಧ ಮಾಡುವುದು ವ್ಯರ್ಥವಾಗುತ್ತದೆ, ನಿಮ್ಮ ಯುದ್ಧ ಡ್ರಾ ಆಗುತ್ತದೆ ಹೇಳ್ತಾರಲ್ಲ, ಡ್ರಾ ಹೇಳ್ತಾರ ಆಧುನಿಕ ಭಾಷೆಯಲ್ಲಿ, ಡ್ರಾ ಆಗುತ್ತದೆ ನಿಮ್ಮದೇ. ಅದರಿಂದ ನೀವು ಏನದು ರಣಪ್ರಯತ್ನ ಅಂದರೆ ನಿಮ್ಮ ರಣಪ್ರಯತ್ನ, ಯುದ್ಧ ಪ್ರಯತ್ನವೆಲ್ಲ ಕಷ್ಟಪಟ್ಟಿದ್ದೆಲ್ಲ ವ್ಯರ್ಥವಾಗುತ್ತದೆ. ಯಾರೂ ಗೆಲ್ಲದಿದ್ದರೆ ಇಷ್ಟೊತ್ತು ಕಷ್ಟಪಟ್ಟಿದ್ದೆಲ್ಲ ಏಕೆ, ಪ್ರಯೋಜನವೇನು? ಯಾರೂ ಗೆಲ್ಲಲ್ಲ, ಸುಮ್ಮನೆ ಮಧ್ಯದಲ್ಲಿ ಡ್ರಾ ಆಗಿಬಿಡ್ತದೆ. ಎಷ್ಟೊತ್ತು ಆಗುತ್ತಾ ಇದ್ದರು, ಅವನು ಸಾಯಲ್ಲ ಇವನು ಸಾಯಲ್ಲ, ಅವನು ಸತ್ತು ಹೋಗಲು ತುಂಬ ಹೊತ್ತು ಹಾಗೆ ನಡೆಯುತ್ತದೆ. ಅದರಿಂದ ಬೇಡ, ನಾನು ನಿಮಗೆ ಇಬ್ಬರಿಗೂ ಒಳ್ಳೆಯದಾಗುತ್ತದೆ, ಯುದ್ಧನೇ ಮಾಡಬೇಡಿ, ಬಿಟ್ಟು ಬಿಡಿ. ಅಂದರೆ ಬಿಟ್ಟು ಬಿಡಿ ಅಂದರೆ ಅರ್ಥವೇನು? ದುರ್ಯೋಧನ ಮತ್ತು ಅದೇ ರಾಜನಾಗಲಿ, ನೀವು ಹೋಗಿ ಕಾಡಿಗೆ ಹೋಗಿ ಅಂತ. ಬಲರಾಮ ಬುದ್ಧಿ ಇಂಥ ಬುದ್ಧಿ ಅಲ್ಲವೇ. ಆ ಗದೆಯಿಂದ ಅವರನ್ನು ಹೊಡೆಯುವ ಜೊತೆಗೆ ಇವನಿಗೂ ಸ್ವಲ್ಪ ಹೊಡೆಯಬಹುದಿತ್ತು, ಆವಾಗ ಬುದ್ಧಿ ಬರ್ತದೆ. ಅಯ್ಯೋ ರಾಮ. ಓಕೆ. ನ ತದ್ವಾಕ್ಯಂ ಜಗೃಹೀತುರ್ ಬದ್ಧ ಭೈರೌ ನೃಪಾರ್ಥವಿತ್. ಇವನು ಬಲರಾಮ ಹೇಳಿದ್ದು ಒಳ್ಳೆಯ ಮಾತಂತೆ, ಒಳ್ಳೆಯ ಸಲಹೆ ಹೇಳ್ತಾರ, ಸಲಹೆ, ಒಳ್ಳೆಯ ಸಲಹೆ ಹೇಳಿದ್ದರೂ ಇಬ್ಬರಿಗೆ ಒಂದು ಪರಸ್ಪರ ದ್ವೇಷ ಭಯಂಕರವಾಗಿರುವುದರಿಂದ ಇಬ್ಬರೂ ಕೇಳಲಿಲ್ಲ. ಬಲರಾಮನು ಒಳ್ಳೆಯನಾಗಿದ್ದಾನೆ, ಈಗ ಅವರಿಬ್ಬರೇ ಕೆಟ್ಟವರಾಗಿದ್ದಾರೆ. ಎಲ್ಲಿ? ಭಾಗವತದಲ್ಲಿ. ಭಾಗವತದಲ್ಲಿ ಬಲರಾಮ ಒಳ್ಳೆಯದಾಗಿದ್ದಾನೆ,
ಇವರಿಬ್ಬರೇ ಕೆಟ್ಟವರಾಗಿದ್ದಾರೆ, ಏಕೆ ಮಾತು ಕೇಳ್ತಾ ಇಲ್ಲ, ಆಗ್ರಹ ಇಟ್ಕೊಂಡು ಅವರು ಯುದ್ಧ ಮಾಡ್ತಾರೆ. ಬಲರಾಮ ಒಳ್ಳೆಯದು ಹೇಳಿದ, ಅರ್ಥವತ್ ವಾಕ್ಯಂ, ಅರ್ಥವಂತವಾದ ಮಾತು ಹೇಳಿದ, ಆದರೂ ಕೇಳಲಿಲ್ಲ. ಅನುಸ್ಮರಂತಾವನ್ಯೋನ್ಯಂ ದುರುಕ್ತಂ ದುಷ್ಕೃತಾನಿ ಚ, ಪರಸ್ಪರ ಭೀಮ ನಮಗೇನು ನಮ್ಮನ್ನು ಕಟುವಾಗಿ ಮಾತಾಡಿದ. ಇದು ನೋಡಿ, ಭೀಮ ಪಾಂಡವರಿಗೆ ಅಕಾರಣವಾಗಿ ಕಟು ಮಾತು ಮಾತಾಡಿದ್ದನ? ಭೀಮ ದುರ್ಯೋಧನನಿಗೆ ಏನಾದರೂ ಕಟು ಅಂದರೆ ಬೈಗಳು ಏನಾದರೂ ಮಾಡಿದ್ದನ? ದುರ್ಯೋಧನ ಮಾತ್ರ ಭೀಮನಿಗೆ ಅಪಮಾನಕರವಾದದ್ದು ತುಂಬ ಮಾತಾಡಿದ, ಅಪಮಾನಕರವಾದದ್ದು ತುಂಬ ಮಾತಾಡಿದ. ಇವರು ಗುಲಾಮರು ಎಂದು ಹೇಳಿದ. ಅಷ್ಟೇ ಅಲ್ಲ, ಎರಡನೆಯ ಸಲನೂ ಜೂಜಿನಲ್ಲಿ ಸೋತು ಹೋಗುವಾಗ ಇವರು ಕಾಡುಕಿ ಬಟ್ಟೆಗಳೆಲ್ಲ ಬಿಟ್ಟು ಸುಮ್ಮನೆ ಏನೋ ಒಂದು ಸಾಮಾನ್ಯ ಬಟ್ಟೆ ಹಾಕ್ಕೊಂಡು ಆಭರಣಗಳನ್ನೆಲ್ಲ ಬಿಟ್ಟು ರಾಜ್ಯ ಎಲ್ಲ ಕಳ್ಕೊಂಡು ಕಾಡುಕಿ ಹೋಗ್ತಾ ಇದ್ದರೆ ಭಯಂಕರವಾಗಿ ಅಪಮಾನ ಮಾಡಿದ್ದಾರೆ. ಯಾರು? ದುರ್ಯೋಧನ ಅಲ್ಲವೇ? ಇವರೇನು ಹೇಳ್ತದೆ ಭಾಗವತ? ಇಬ್ಬರು ಪರಸ್ಪರವಾಗಿ ಕಟುವಾಗಿ ಬೈಕೊಂಡರು, ಪರಸ್ಪರವಾಗಿ ಬೈಕೊಂಡಿರುವ ಆ ಬೈಗಳನ್ನು ನೆನಪಿಸಿಕೊಂಡು ಪರಸ್ಪರ ದ್ವೇಷ ಮಾಡ್ತಾ ಇದ್ದಾರೆ. ಇದು ನೋಡಿದ್ದರೆ ನೆಹರು ಹಾಗೆ ಇದೆ ಅಲ್ಲವೇ? ಈ ಪುಸ್ತಕ ಮಾಡಿದ್ದು ದುರ್ಯೋಧನ, ಅದನ್ನು ಭೀಮನಿಗೂ ಅಂಟಿಸುವುದು. ಒಬ್ಬನು ತಪ್ಪು ಮಾಡಿದ್ದರೆ ಅವರು ತಪ್ಪು ಮಾಡಿದ್ದಾರೆ ಎಂದು ಹೇಳಬಾರದು. ಮುಸ್ಲಿಮರು ಪಾರ್ಟಿಷನ್ ಮಾಡಿದ್ದರೆ, ಭಾರತ ದೇಶ ವಿಭಜನ, ಹಿಂದೂಗಳನ್ನು ಸಾಯಿಸುವುದು, ಮರ್ಡರು, ರೇಪ್ ಮಾಡಿದ್ದರೆ ನಮ್ಮನೆ ಕಾಂಗ್ರೆಸ್ ಬುದ್ಧಿ, ನೆಹರು ಬುದ್ಧಿ ಏನು ಹೇಳ್ತದೆ? ಒಂದು ದೇಶದಲ್ಲಿ ಅದಕ್ಕೇನು ಹೇಳ್ತಾರಪ್ಪ? ರೈಟ್ಸ್ಗೇನು ಹೇಳ್ತಾರೆ? ದಂಗೆಗಳೇ ಹೇಳ್ತಾರೆ. ಆ ದಂಗೆಗಳಾಗಿವೆ, ಪರಸ್ಪರವನ್ನು ಸಾಯಿಸಿಕೊಂಡರು. ಪರಸ್ಪರ ಭಾರತ ದೇಶಕ್ಕೆ ವಿಭಜನಕ್ಕೆ ಹಿಂದೂ ಮುಸ್ಲಿಮರ ಪರಸ್ಪರ ಜಗಳದಿಂದ ದೇಶ ವಿಭಜನವಾಯಿತು ಎಂದು ಅವರು ವಿಭಜನೆ ಮಾಡಿ ನಮ್ಮ ಮೇಲೆ ಹಾಕೋದೇನು? ನಾವು ಇಬ್ಬರು ಮಾಡಿಕೊಂಡು ವಿಂಗಡ ಮಾಡಿದ್ದೇವೆ ಎಂದಂತೆ ಮಾತಾಡೋ ಅಲ್ಲವೇ? ಇಬ್ಬರು ಮಾಡಿಕೊಂಡು ವಿಂಗಡ ಮಾಡಿದ್ದೇವೆ ಎಂದು ಇಬ್ಬರು ವಿಂಗಡ ಮಾಡಿದ್ದೀವ? ಹಿಂದೂಗಳು ಸೇರಿಕೊಂಡು ವಿಂಗಡ ಮಾಡಿದ್ದಾರಾ? ಕಾಂಗ್ರೆಸ್ ಚರಿತ್ರೆ ಅದೇ ಮಾರುತ್ತದೆ, ಇಬ್ಬರು ಸೇರಿಕೊಂಡು ವಿಂಗಡ ಮಾಡಿದ್ದಾರೆ. ಅದರಿಂದ ಇಬ್ಬರು, ನೆಹರು ಮೊದಲಿನಿಂದ ಇದೇ ಮಾತಾಡ್ತಾರೆ. ಪರಮನೀಚ ಪಾಪಿಷ್ಟ ಅಂದರೆ ದುರ್ಯೋಧನ ನಂತರ, ಕಂಸ ನಂತರ ಇದ್ದರೆ ಇವನೇ ಪಾಪಾತ್ಮ. ಆದರೆ ಇವನನ್ನು ಏನೋ ಪ್ರಶಂಸೆ ಮಾಡಿಬಿಟ್ಟ. ಮತ್ತೆ ಮಹಾಭಾರತ ಹಾಗೆ ಭಾರತ ದೇಶದ ಚರಿತ್ರೆ ಹೀಗೆ ಬರೆಯಬೇಕಾದರೆ ಈಗ ಶುರುವಾಗ್ತಾ ಇದೆ. ಚರಿತ್ರೆ ಬರೆಯಬೇಕು. ಹೊಸ ಚರಿತ್ರೆ ಬಂದರೆ ಆ ಹೊಸ ಚರಿತ್ರೆ ಯಾವಾಗ ಬರೆಯುತ್ತಾರೋ ಗೊತ್ತಿಲ್ಲ. ಅದು ನಾನು ಬದುಕಿದ್ದು ನೋಡಿದರೆ ಮಾತ್ರ ನಾನು ಹೇಳಿರುವ ಬೈಗಳೆಲ್ಲ ನಿಜವಾಗಿ ಚರಿತ್ರದಲ್ಲಿ ಬರುತ್ತವೆ. ಆವಾಗ ನೋಡ್ತೀವಿ, ಅಬ್ಬಾ ಇಷ್ಟು ದಿವಸಕ್ಕೆ ಒಳ್ಳೆಯ ಚರಿತ್ರೆ ನೋಡ್ತಾ ಇದ್ದೀವಿ 70 ವರ್ಷ ನಂತರ. ಇಲ್ಲದಿದ್ದರೆ ಈ ಪಾಪಾತ್ಮನನ್ನು ಮಹಾತ್ಮರಾಗಿ ಮಾಡಿಬಿಟ್ಟು ಅವರದೇ ಪುರಾಣ ಕಥಾ ಎಂದಂತೆ ನೆಹರು ಪುರಾಣ ಎಂದು ಬರೆದು ಬಿಟ್ಟರು. ಗೊತ್ತಾ? ನೆಹರು ಪುರಾಣ, ಗಾಂಧಿ ಪುರಾಣ ಎಂದು ಸಂಸ್ಕೃತದಲ್ಲಿ ಬರೆದಿಟ್ಟರು. ಗಾಂಧಿ ಗೀತಾ ಎಂದು ನೋಡಿದ್ದೀರಾ ನೀವು? ಸಂಸ್ಕೃತದಲ್ಲಿ ಗಾಂಧಿ ಗೀತಾ ಇದೆ, ಸಂಸ್ಕೃತದಲ್ಲಿ 18 ಅಧ್ಯಾಯಗಳಲ್ಲಿ. ನೆಹರು ಪುರಾಣ ನೋಡಲಿಲ್ಲ. ನೆಹರು ಕಥೆ ಸಂಸ್ಕೃತದಲ್ಲಿ ನೋಡಿದ್ದೀನಿ. ನೆಹರು ಕಥೆ, ಆತ್ಮಕಥೆ ಸಂಸ್ಕೃತದಲ್ಲಿ. ಪಂಡಿತರಿಗೆ ಸಂಸ್ಕೃತ ಹೆಚ್ಚು ಬಂದರೆ ಬುದ್ಧಿ ಕೆಟ್ಟು ಹೋಗ್ತದೆ ಬುದ್ಧಿ. ಅದರಿಂದ ಯಾರು ಪ್ರಸಿದ್ಧ ಗುಂಡ ಇದ್ದರೆ ಅವರ ಬಗ್ಗೆ ಬರೆಯುತ್ತಾರೆ. ಬಾಬರ್ ಬಗ್ಗೆ ಬರೆದಿದ್ದಾರೆ. ಮಿಕ್ಕ ಜನರ ಬಗ್ಗೆ ಆ ಕಾಲದ ಸಂಸ್ಕೃತ ಪಂಡಿತರು, ಆಹಾ ಬಾಬರ್ ಅಂಥವನು, ಆಹಾ ಔರಂಗಜೇಬ್ ಇಂಥವನು, ಇವನಿಂಥವನು ಎಂದು ಅವರ ಬಗ್ಗೆ ಪ್ರಶಂಸೆ ಮಾಡಿ, ಯೇಸು ಬಗ್ಗೆ ಪ್ರಶಂಸೆ ಮಾಡಿ. ಭವಿಷ್ಯ ಪುರಾಣ ಎಂದು ಒಂದು ಪುರಾಣ ಇದೆ, ಕೇಳಿದ್ದೀರಾ? ಭವಿಷ್ಯ ಪುರಾಣ ಮೊದಲನೇ ಭಾಗ ಚೆನ್ನಾಗಿದೆ. ಭವಿಷ್ಯ ಪುರಾಣದಲ್ಲಿ ಉತ್ತರ ಭಾಗ ಇದೆ. ಉತ್ತರ ಭಾಗ ಅಂದರೆ ಅನಂತರ ಚರಿತ್ರೆ ಬರಬೇಕು ಎಂದು. ಆ ಅನಂತರ ಚರಿತ್ರದಲ್ಲಿ ಮಾತ್ರ ಭವಿಷ್ಯ ಪುರಾಣ ಅಂದರೆ ಏನು? ಕಲಿಯುಗದ ಪ್ರಾರಂಭವಾದ ನಂತರ ಶ್ರೀಕೃಷ್ಣ ಶರೀರ ಬಿಟ್ಟ ನಂತರ ಆಗಿರುವ ಚರಿತ್ರೆ ಎಂದು. ಅಲ್ಲಿ ಇತ್ತೀಚೆಗೆ ಬಂದಿರುವ ಇವರ ಚರಿತ್ರೆ ಏನು? ಈ ಔರಂಗಜೇಬುವರೆಗೂ ಚರಿತ್ರೆ ಬರೆಯುತ್ತಾರೆ. ಔರಂಗಜೇಬುವರೆಗೂ ಚರಿತ್ರೆ ಅಂದರೆ ಯಾರೋ ನಮ್ಮವರು ಮೊನ್ನೆಯವರು ಬರೆದಿದ್ದಾರೆ ಅಲ್ಲವೇ? ಯಾರು? ಇದು ಮೋಸ್ಟ್ಲಿ ಬ್ರಿಟಿಷ್ ಕಾಲದಲ್ಲಿ ಬರೆದಿರಬಹುದು. ಔರಂಗಜೇಬು ಚರಿತ್ರ, ಔರಂಗಜೇಬರನ್ನು, ಯೇಸನ್ನು, ಪ್ರವಾದಿಯನ್ನು, ಮಹನೀಯರೆಂದು ಶ್ಲೋಕಗಳು ಬರೆದು ಇಟ್ಟರು. ಯಾರು? ನಮ್ಮ ಮೂರ್ಖರು. ಯಾರು? ನಮ್ಮ ಮೂರ್ಖರೇ. ಈಗ ಯಾವ ಮೂರ್ಖರು ನೆಹರುವನ್ನು ತಲೆ ಮೇಲೆ ಕೂರಿಸಿಕೊಂಡು ಪೂಜೆ ಮಾಡ್ತಾ ಇದ್ದಾರೋ ಇದೇ ಮೂರ್ಖ ಬುದ್ಧಿಯಿಂದ ಈ ಗುಂಡಾಗಳನ್ನು ಮಹನೀಯರೆಂದು ಬರೆದಿಟ್ಟರು. ಭವಿಷ್ಯ ಪುರಾಣದ ಕೊನೆಗೆ ಕೆಲವು ಶ್ಲೋಕಗಳು.
ಸಂಸ್ಕೃತ ಬಂದಿರುವವರು ಇದೇ ಕೆಟ್ಟ ಕೆಲಸ ಮಾಡಿ, ಯಾರು ಹಣ ಕೊಟ್ಟರೆ ಅವರನ್ನು ಮುಖಸ್ತುತಿ ಮಾಡ್ತಾರೆ. ಸಂಸ್ಕೃತ ಬಂದಿದ್ದರೆ ಸಂಸ್ಕೃತದಲ್ಲಿರುವುದೆಲ್ಲ ಚೆನ್ನಾಗಿದೆ ಎಂದೇನೆಲ್ಲ, ಪರಮಮೂರ್ಖರಿದ್ದಾರೆ ಸಂಸ್ಕೃತದಲ್ಲಿಯೂ. ಸಂಸ್ಕೃತ ಒಂದು ಭಾಷೆ, ಬಂದಿರುವರು ಎಷ್ಟೋ ಇದ್ದಾರೆ, ಎಲ್ಲ ಏನೇನೋ ಬರೆಯುತ್ತಾರೆ, ಮೂರ್ಖತನವೆಲ್ಲ ಸಾಕಷ್ಟು ತೋರಿಸಿಕೊಂಡರದರಲ್ಲಿ. ದುಷ್ಟರನ್ನೇ ಪ್ರಶಂಸೆ ಮಾಡಿ ಮಾಡಿ ಬರೆದಿದ್ದು ಕಂಡು ಬರುತ್ತದೆ. ಹಾಗೆ ಇದು ಸ್ವಲ್ಪ ಬಲರಾಮನನ್ನು ಒಳ್ಳೆಯದು ಮಾಡಬೇಕಲ್ಲವೇ, ಅದಕ್ಕೋಸ್ಕರ ತಸ್ಮಾದೇಕತರಸ್ಯೇಹ, ಭೀಮನನ್ನೇ ಕೆಟ್ಟವನಾಗಿ ಮಾಡುವುದರಲ್ಲಿ ಅವರಿಗೆ ಆಕ್ಷೇಪವಿಲ್ಲ, ಬಲರಾಮನನ್ನು ಮಾತ್ರ ಸಜ್ಜನ ಮಾಡಿಬಿಟ್ಟ. ನ ಲಕ್ಷ್ಯತೆ ಜಯೋನ್ಯೋ, ಅದರಿಂದ ಅನುಸ್ಮರಂತಾವನ್ಯೋನ್ಯಂ ದುರುಕ್ತಂ ದುಷ್ಕೃತಾನಿ ಚ, ಪರಸ್ಪರ ಪಾಪ ಮಾಡಿಕೊಂಡರಂತೆ. ಅಂದರೆ ಭೀಮ ದುರ್ಯೋಧನಿಗೆ ಪಾಪ ಮಾಡಿದ, ಪಾಪ ಅಂದರೆ ಏನೋ ಕೆಟ್ಟ ಕೆಲಸ, ಬೈದ, ಭೀಮ ದುರ್ಯೋಧನನ್ನು ಬೈದ, ದುರ್ಯೋಧನ ಭೀಮನನ್ನು ಬೈದ, ಪರಸ್ಪರ ಪಾಪ ಮಾಡಿಕೊಂಡರಂತೆ. ಪರಸ್ಪರ ಪಾಪ, ಪರಸ್ಪರ ಬೈದಿದ್ದು ಎಲ್ಲಿದೆಪ್ಪ? ಅವನು ಇವನನ್ನು, ಇವನವನನ್ನು ಬೈದಿದ್ದು ಎಲ್ಲಿಯಾದರಿದೆ? ದುರ್ಯೋಧನ ಬೈದಿದ್ದು, ದುರ್ಯೋಧನ ಅಪಮಾನಕರ ಮಾತಾಡಿದ್ದು ಎಲ್ಲ ಇದೆ. ಭೀಮ ದುರ್ಯೋಧನಿಗೆ ಅಪಮಾನಕರವಾಗಿ ಮಾತಾಡಿದ್ದು ಎಲ್ಲಿದೆ? ಅವರು ಹೇಳ್ತಾನೆ ಹಾಗೆ. ಒಂದೇ ಕಡೆ ಮಯಸಭದಲ್ಲಿ ಜಾರಿದಾಗ ಮಾತ್ರ ನಕ್ಕಿದ ಅಷ್ಟೇ. ಮಯಸಭದಲ್ಲಿ ಬಿದ್ದಾಗ ಭೀಮ ನಕ್ಕಿದ, ಅದೊಂದೇ ಇದೆ ಹೊರತು ಬೇರೆ ಏನಿಲ್ಲ. ಅವರಿಗೆ ಅಪಮಾನ ಮಾಡಬೇಕೆಂದು ಬೇಕೆಂದು ಬೈದಿದ್ದ ಎಲ್ಲಿ ಇಲ್ಲ. ಅವನೇ ಬಿದ್ದರೆ ನೋಡಿ ನಕ್ಕಿದ ಅಷ್ಟೇ ಹೊರತು ಬೇಕೆಂದು ಅಪಮಾನ ಮಾಡಿದ್ದು ಎಲ್ಲಿ ಇಲ್ಲ. ಇವರು ಹೇಳ್ತಾರೆ ಪರಸ್ಪರವಾಗಿ ಅಪಮಾನ ಅನ್ಯಾಯ ಮಾಡಿಕೊಂಡರು, ಅವುಗಳನ್ನು ನೆನಪಿಸ್ಕೊಳ್ತಾ ಹೆಚ್ಚು ದ್ವೇಷ ಮಾಡಿಕೊಂಡು ವೈರ ಇಟ್ಕೊಂಡು ಯುದ್ಧ ಮಾಡಿದ್ದಾರೆ ಎಂದು ಹೇಳ್ತಾರೆ. ಆಯಿತು. ನ ತದ್ವಾಕ್ಯಂ, ಆದರೆ ಈ ಮಾತು ಅವರು ಕೇಳಲಿಲ್ಲ. ಏಕೆ? ಪರಸ್ಪರ ವೈರ ಇರುವುದರಿಂದ, ಕೋಪ ದ್ವೇಷ ಇರುವುದರಿಂದ ಬಲರಾಮನು ಹೇಳಿರುವ ಹಿತವಾದ ಮಾತುಗಳನ್ನು ಕೇಳಲಿಲ್ಲ. ಬಲರಾಮ ಒಳ್ಳೆಯ ಹಿತ ಮಾತು ಹೇಳಿದ. ಏಕೆ ಹಿತ ಮಾತು? ನಾನು ಹೇಳಲ್ಲ, ಇವನು ಭಾಗವತ ಯಾರು ಬರೆದನೋ ಅವರ ಪರವಾಗಿ ಸ್ವಲ್ಪ ಮಾತಾಡಬೇಕು. ಭಾಗವತಕಾರರನ್ನು ಬೈಯುವುದೇಕೆ? ಅವರನ್ನು ಪರವಾಗಿ ಸ್ವಲ್ಪ ಅವರ ಪರವಾಗಿ ಮಾತಾಡೋಣ. ನಾನು ಎರಡೂ ಮಾಡ್ತೀನಿ. ದುಷ್ಟರನ್ನು ಪ್ರಶಂಸೆ ಮಾಡಬೇಕು ಗೊತ್ತು ನನಗೆ. ನೆಹರುವನ್ನು ಎಷ್ಟು ಪ್ರಶಂಸೆ ಮಾಡಬೇಕಂದ್ರೆ ನೀವು ನೋಡಿದ್ದರೆ ನಾನು ನೆಹರು ಭಕ್ತ ಅಂದ್ಕೊಳ್ತಾರೆ. ನಾನು ಅದು ಮಾಡ್ತೀನಿ, ಮಾಡಬೇಕಂದ್ರೆ ಅದು ಮಾಡ್ತೀನಿ. ಏನೋ ಹೇಳಬೇಕು ಅಂದ್ಕೊಂಡೆ, ಅವನನ್ನು ನೋಡಿದರೆ ಎಲ್ಲ ಹೋಯಿತು, ಆಟ ನೋಡಿದರೆ ಹೋಯಿತು. ಅದೇ ಭಾಗವತ ಪರವಾಗಿ ಏನು ಹೇಳಬೇಕೆಂದು ಏನೋ ಐಡಿಯಾ ಹೊಳೆಯಿತು. ಹೌದೌದು, ಅದೇ ಇಲ್ಲಿಲ್ಲ, ಒಳಗೆ ಇದೆ. ಅದೇ ಹೊಸದು ಹೇಳಬೇಕಲ್ಲ, ಇಲ್ಲಿಲ್ಲ. ದುರ್ಯೋಧನನೇ ಈಗ ನೆನಪಾಯ್ತು. ಧರ್ಮರಾಜನಿಗೆ ಭೀಮನಿಗೆ ಹೇಳಬಹುದಿತ್ತು, ದುರ್ಯೋಧನ ಅಷ್ಟು ಮಹಾತ್ಮ, ಅವರು ರಾಜ್ಯ ಪರಿಪಾಲನೆ ಮಾಡಿದ, ಎಷ್ಟೋ ಒಳ್ಳೆಯವನು, ಯುದ್ಧವನ್ನು ಗೆದ್ದ, ಜೂಜು ಆಟದಲ್ಲಿ ಗೆದ್ದ, ರಾಜ್ಯವನ್ನೆಲ್ಲ ಜೂಜು ಆಟದಲ್ಲಿ ಗೆದ್ದುಕೊಂಡು ಮಹಾರಾಜನಾಗಿದ್ದ, ಚಕ್ರವರ್ತಿ ಆಗಿದ್ದ. ಅಂಥ ದುರ್ಯೋಧನ ನನ್ನ ಭಕ್ತ, ಇಂಥ ಮಹನೀಯರನ್ನು ಸಾಯಿಸ್ತಾ ಇದ್ದಿ ಏಕೆ? ಸಾಯಿಸಿದ್ದರೆ ನಿನಗೆ ಪಾಪ, ನೀವು ನರಕಕ್ಕೆ ಹೋಗ್ತೀವಿ. ಅಂಥ ದುರ್ಯೋಧನ ಮಹನೀಯ ಎಂದು ಹೇಳಬಹುದಿತ್ತು. ಅದು ಹೇಳುವಕ್ಕಿಂತ ನೀವಿಬ್ಬರು ಸಮಾನ ಎಂದು ಹೇಳುವವರು ಒಳ್ಳೆಯರಲ್ಲವೇ? ಅವನ ಬುದ್ಧಿ ಒಳಗೆ ಇದೆ ಏನು? ದುರ್ಯೋಧನ ಪರವಾಗಿ ಹೇಳು, ಭೀಮನನ್ನೇ ಬೈಯುತ್ತಿದ್ದ. ಅಂಥದ್ದು ಭೀಮನನ್ನೇ ಬೈದು ದುರ್ಯೋಧನನನ್ನೇ ಪ್ರಶಂಸೆ ಮಾಡತಕ್ಕವನು, ಅವನ ಬುದ್ಧಿ ಹಾಗಿರುತ್ತದೆ. ಅಂಥವನು ಸ್ವಲ್ಪ ಬುದ್ಧಿ ನಿಗ್ರಹಿಸಿಕೊಂಡು ಇಬ್ಬರನ್ನು ಸಮಾನವಾಗಿ ಹೇಳಿದ ಅಂದರೆ ಮಹನೀಯರಲ್ಲವೇ? ನೆಹರು ಅಂಥ ಪಾಪಾತ್ಮ ಎಲ್ಲಿ ಮುಸ್ಲಿಮರು ತಪ್ಪು ಮಾಡಿದ್ದರೂ ಹಿಂದೂಗಳನ್ನೇ ಬೈಯುವಂಥವನು, ಇಬ್ಬರು ತಪ್ಪು ಎಂದು ಸಮಾನವಾಗಿ ಹೇಳಿದ್ದರೆ ಮಹಾತ್ಮನಾಗುತ್ತಾನಲ್ಲವೇ? ಎಂದಿಗೂ ಹಿಂದೂಗಳನ್ನೇ ಬೈಯುವುದು, ಮುಸ್ಲಿಮರನ್ನೇ ಮಹನೀಯರೆಂದು ಹೇಳುವುದು, ಅವರು ತಪ್ಪು ಮಾಡಿದ್ದರೂ ಹಿಂದೂಗಳನ್ನೇ ಬೈಯುವುದು. ದೇಶ ವಿಭಜನಕ್ಕೆ ಕಾರಣ ಹಿಂದೂಗಳು ಎಂದು ಹೇಳಿದ. ಅಂತ ಹೇಳತಕ್ಕವನು ಹೇಳಿ ಮತ್ತೊಂದು ಸಲ ಸಜ್ಜನನಾಗಿ ಉದಾರ ಬುದ್ಧಿ ಇಟ್ಕೊಂಡು
ಇಬ್ಬರು ಸೇರಿಕೊಂಡು ಮಾಡಿರುವ ತಪ್ಪು. ಹಿಂದೂ ಮುಸಲ್ಮಾನರು ಇಬ್ಬರು ಸೇರಿಕೊಂಡು ಈ ಎರಡೂ ಮತಗಳಲ್ಲಿ ಇರುವಂಥ ಏನು ಹೇಳ್ತಾರೆ, ಕೌಮಿವಾದಿಗಳ ಇಬ್ಬರಲ್ಲಿರುವಂಥ ಕೌಮಿವಾದಿಗಳ ಕಾರಣದಿಂದಲೇ ದೇಶ ವಿಭಜನೆ ಆಯಿತು ಎಂದು ಇಬ್ಬರಿಗೆ ಸಮಾನವಾಗಿ ಬೈದ. ಯಾರು ಹಿಂದೂಗಳನ್ನೇ ಎಂದಿಗೂ ಬೈಯುವವನು ಒಂದು ಸಲ ಇಬ್ಬರಿಗೆ ಸಮಾನವಾಗಿ ಬೈದರೆ ಅವರು ಬಲರಾಮನಷ್ಟು ಮಹಾತ್ಮನಾಗಲ್ಲವ? ಯಾರು? ನೆಹರು. ನೀವು ತಮ್ಮೋ ನೆಹರು ನೋಡಿ ಯಾರನ್ನೂ ಬೈಯಲಿಲ್ಲ, ಇಬ್ಬರನ್ನು ಸಮಾನವಾಗಿ ನೋಡ್ತಾನೆ. ಏಕೆ? ಅವರು ಹೆಚ್ಚು ಪಾಪ ಮಾಡಿದಾಗ ಇಬ್ಬರಿಗೆ ಸಮಾನ ನೋಡ್ತಾನೆ. ಚೆನ್ನಾಗಿದೆ. ಹಾಗೆ ದುರ್ಯೋಧನನನ್ನೇ ಹೆಚ್ಚು ಪ್ರಶಂಸೆ ಮಾಡಿ ಭೀಮನನ್ನೇ ಬೈಯಬಹುದಿತ್ತು. ಆದರೂ ಉದಾರ ಬುದ್ಧಿ ತೋರಿಸಿಕೊಂಡು ಇಬ್ಬರನ್ನು ಸಮಾನವಾಗಿ ಮಾತಾಡಿದ. ಅದರಿಂದ ಬಲರಾಮ ಒಳ್ಳೆಯನಲ್ಲವೇ? ಹಿತವಚನ, ಇಬ್ಬರಿಗೆ ಸಮಾನವಾಗಿ ಹೇಳಿದ ಹಿತವಚನ, ಇಬ್ಬರಿಗೆ ಸಮಾನ. ದಿಷ್ಟಂ ತದನು ಮನ್ವಾನೋ ರಾಮೋದ್ವಾರವತಿಂ. ಆಯಿತು, ನಿಮ್ಮ ಅದೃಷ್ಟ ಹಾಗಿದೆ, ನೀವು ಯಾರು ಹೇಳಿದ್ದರು ಕೇಳಲ್ಲ, ನಿಮ್ಮ ಅದೃಷ್ಟ ಹಾಗೆ ಇದೋ ಏನೋ, ಯಾರೋ ಒಬ್ಬರು ಸಾಯಬೇಕೆಂದಿದ್ದೋ ಏನೋ, ಆಯಿತು ಬಿಡಿ, ನನ್ನ ಮಾತು ಕೇಳಲ್ಲವಲ್ಲ ಎಂದು ಅಲ್ಲಿಂದ ಹೊರಟು ಬಿಟ್ಟನಂತೆ. ಏನೇ ಮಾಡಿಕೊಳ್ಳಿಲ್ಲ ನನಗೇಕೆ. ಇಲ್ಲಿ ನೋಡಿ, ಪಾಪ ಅವರು ಸಜ್ಜನನಾಗಿ ಬಂದ, ಎಲ್ಲಿ ಇಬ್ಬರಿಗೆ ಸಮಾನವಾಗಿ ಯಾವ ಪಕ್ಷಪಾತ ಇಲ್ಲದೆ ಇಬ್ಬರಿಗೆ ಸಮಾನವಾಗಿ ಇಬ್ಬರ ಮೇಲೆ ಸಮಾನ ಪ್ರೀತಿಯಿಂದ ಉಪದೇಶ ಮಾಡಿದನಂತೆ. ಇವರೇ ಕೇಳಲಿಲ್ಲ, ಅದರಿಂದ ಅವರು ಪಾಪ ಮನೆಗೆ ಹೋದ. ಅಸಲು ಬಂದಿದ್ದೇ ಏಕೆ? ನಿಮ್ಮ ಉಪದೇಶ ಯಾರಿಗೆ ಬೇಕು? ದಿಷ್ಟಂ ತದನು ಮನ್ವಾನೋ ರಾಮೋದ್ವಾರವತಿ. ದ್ವಾರಕಕ್ಕೆ ಹೋದ, ನೇರಾಗಿ ಹೋಗಬಹುದಿತ್ತೆ, ದ್ವಾರಕಕ್ಕೆ ಇಲ್ಲೇಕೆ ಬಂದ ನೋಡಿ. ಉಗ್ರಸೇನಾದಿ ವಿಪ್ರೀತೈರ್ಜ್ಞಾತಿಭಿ ಸಮುಪಾಗತಃ. ಉಗ್ರಸೇನಾದಿಗಳು ತುಂಬ ಸಂತೋಷ ಪಟ್ಕೊಂಡ್ರಬ್ಬ, ಎಷ್ಟು ದಿವಸಕ್ಕೆ, ಏನು 1 ವರ್ಷ ಆಯಿತು ತೀರ್ಥಯಾತ್ರಕ್ಕೆ ಹೋದಾನು, ಒಳ್ಳೆಯ ಇಲ್ಲ, ಇಷ್ಟು ದಿವಸಕ್ಕೆ ತುಂಬ ಅದು ಒಳ್ಳೆಯದು, ಅಲ್ಲೇ ಇರಲಿ, ದ್ವಾರಕದಲ್ಲಿರಲಿ, ಒಳ್ಳೆಯದು. ಓಕೆ. ಸ ಪುನರ್ನೈಮಿಷಂ ಪ್ರಾಪ್ತಂ ಋಷಯೋ ಅಯಾಜಯನ್ಮುದ. ಅಷ್ಟೇ. ಅಲ್ಲಿಂದ ಮತ್ತೆ ಎಲ್ಲಿಗೆ ಹೋದ? ನೈಮಿಷಾರಣ್ಯಕ್ಕೆ. ಅಲ್ಲಿ ಒಬ್ಬನನ್ನು ಸಾಯಿಸಿದನಲ್ಲ, ಅಲ್ಲಿಗೆ ಹೋದ ಮತ್ತೆ. ತಂ ಪುನರ್ನೈಮಿಷಂ ಪ್ರಾಪ್ತಂ ಋಷಯೋ ಅಯಾಜಯನ್ಮುದ. ಋಷಿಗಳು ಮೊದಲು ಯಜ್ಞ ಮಾಡಿದ್ದಾರಲ್ಲ, ಯಜ್ಞ ಮಾಡ್ತಾ ಇದ್ದಾರಲ್ಲ, ಬಲರಾಮ ಪ್ರಾಯಶ್ಚಿತ್ತ ಮಾಡಿಕೊಂಡು ವಾಪಸ್ ಬಂದ. ಅದರಿಂದ ಸಂತೋಷ ಪಟ್ಕೊಂಡು ಈಗ ಬಲರಾಮರು ಶುದ್ಧರಾದರು ಎಂದು ಮತ್ತೆ ಎಲ್ಲ ಮಂದಿ ಇವರಿಂದ ಒಂದು ಯಜ್ಞ ಮಾಡಿಸಿದ್ದಾರೆ. ಇವರಿಂದ ಅಯಾಜಯನ್ಮುದ ಕೃತ್ವಂಗಂ ಕ್ರತುಭಿಸ್ಸರ್ವೈರ್ನಿವೃತ್ತ ಕಿಲ ವಿಗ್ರಹಂ. ಇವನಿಂದ ಮತ್ತೆ ಒಂದು ದೊಡ್ಡ ಯಜ್ಞ ಮಾಡಿಸಿ, ಯಜ್ಞದ ಪ್ರಯೋಜನವೇನು? ಎಲ್ಲರಿಗೆ ಅನುಗ್ರಹ, ಎಲ್ಲರಿಗೆ ಊಟ ಕೊಡುವುದು, ಕಾಣಿಕೆ ಹೇಳ್ತಾರ, ಕಾಣಿಕೆಗಳನ್ನು ಕೊಡುವುದು. ಯಜ್ಞದ ಉದ್ದೇಶ ಅಷ್ಟೇ, ದಾನ ದಕ್ಷಿಣ ಅಲ್ಲ. ಎಲ್ಲ ದಾನ ದಕ್ಷಿಣ ತುಂಬ ಮಾಡಿಸಿದರೆ ಎಲ್ಲರೂ ಸಂತೋಷ ಪಟ್ಕೊಳ್ತಾರೆ. ಹಾಗೆ ತೇಭ್ಯೋ ವಿಶುದ್ಧ ವಿಜ್ಞಾನಂ. ಅಷ್ಟೇ. ಇವನು ಬ್ರಹ್ಮಜ್ಞಾನ ಹೇಳಿಕೊಟ್ಟನಂತೆ. ಅಯ್ಯೋ ರಾಮ, ಬಲರಾಮನಿಗೆ ಬ್ರಹ್ಮಜ್ಞಾನವೂ ಬರ್ತದೆ. ನನವರಿಗೆ ದುರ್ಯೋಧನ ಜ್ಞಾನನೇ ಬರ್ತದೆ ಅಂದ್ಕೊಂಡೆ, ಈಗ ಬ್ರಹ್ಮಜ್ಞಾನವೂ ಬರ್ತದಂತೆ. ಬಲರಾಮನಿಗೆ ಬ್ರಹ್ಮಜ್ಞಾನ ಹೇಳಿಕೊಟ್ಟನಂತೆ. ಭಾಗವತವನ್ನು ಸ್ವಲ್ಪ ಕೇಳಬೇಕಷ್ಟೇ. ಈಗ ನನ್ನಂಥವರು ಇಲ್ಲಿ ಹೇಳಬಾರದು, ಅಲ್ಲವೇ ಇದ್ದನ್ನು ಓದಬೇಕು. ವಿಶುದ್ಧ ವಿಜ್ಞಾನಂ ಭಗವಾನ್ ವ್ಯತರತ್ ವಿಭು. ಅಲ್ಲಿ ಸೂತ ಭಾಗವತ ಕಥಾ ಹೇಳ್ತಾ ಇದ್ದಾನೆ, ಏನೋ ಪುರಾಣ ಕಥಾ. ಆವಾಗ ಇವನು ಬಂದು, ಈಗ ಇವನೇ ಸ್ವಲ್ಪ ವೇದಿಕೆ ಮೇಲೆ ಕುಳಿತುಕೊಂಡು ಸ್ವಲ್ಪ ಹೊತ್ತು ವೇದಾಂತ ಹೇಳಿದ. ಎಲ್ಲರಲ್ಲಿ ಅದೇ ಪರಮಾತ್ಮ ಇದ್ದಾನೆ, ಎಲ್ಲರೂ ಮನುಷ್ಯರು, ಪಂಚಭೂತಗಳು ದೇಹ, ಒಳಗಿನ ಆತ್ಮ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಎಂದು ಎಲ್ಲರಿಗೆ ಪರಮಾತ್ಮ ತತ್ವವನ್ನು ಹೇಳಿ, ಏನೈವ ಆತ್ಮನ್ಯದೋ ವಿಶ್ವಮಾತ್ಮಾನಂ ವಿಶ್ವಗಂ ವಿದುಹು, ಎಲ್ಲರಲ್ಲಿ ಅದೇ ಪರಮಾತ್ಮ ಇದ್ದಾನೆ ಎಂದು ಬ್ರಹ್ಮಜ್ಞಾನ ಹೇಳಿ, ಸ್ವಪತ್ನ್ಯಾವಭೃತ ಸ್ನಾತೋ ಜ್ಞಾತಿ ಬಂಧು ಸುಹೃದ್ವೃತಃ. ಮತ್ತು ಇಲ್ಲಿ ನೋಡಿ ಭಾಗವತ ಶ್ಲೋಕ. ಈಗ ಯಜ್ಞ ಮಾಡಿದ ನಂತರ ಕೊನೆಗೆ ಅವಭೃತ ಸ್ನಾನ ಮಾಡಬೇಕೆ? ತನ್ನ ಪತ್ನಿ ಸಮೇತನಾಗಿ ಹೋದ, ದ್ವಾರಕಕ್ಕೆ ಹೋಗಿದ್ದನಲ್ಲ, ತೀರ್ಥಯಾತ್ರೆಯಲ್ಲಿ ಒಬ್ಬನೇ ಹೋದ, ಈಗ ದ್ವಾರಕದಿಂದ ಬಂದ, ಅದರಿಂದ ಪತ್ನಿ ಸಮೇತವಾಗಿ ಬಂದ ಈ ಸಲ ದ್ವಾರಕಕ್ಕೆ ಹೋಗಿ. ಅದರಿಂದ ಪತ್ನಿ ಸಮೇತವಾಗಿ ಬರುವುದರಿಂದ ಇವರಿಗೆ ಅವಭೃತ ಸ್ನಾನ ಮಾಡಿದ. ಯಾರ್ಯಾರ ಜೊತೆಗೆ? ಬಂಧುಗಳು, ಜ್ಞಾತಿ ಬಂಧು ಸುಹೃತ್ತಂತೆ. ಜ್ಞಾತಿಗಳು ಅಣ್ಣ ತಮ್ಮಂದಿರು, ಅಣ್ಣ ತಮ್ಮಂದಿರು ಎಷ್ಟೋ ಜನರು ಯುದ್ಧದಲ್ಲೇ ಸತ್ತು ಹೋದರು ಅಲ್ಲವೇ? ಈಗ ಒಬ್ಬ ತಮ್ಮ ಅಲ್ಲಿದ್ದಾನೆ ಯುದ್ಧದಲ್ಲಿ, ಎಲ್ಲಿ ದುರ್ಯೋಧನ ಸಾಯಿಸುವಾಗ, ಇಲ್ಲಿ ಎಲ್ಲಿದ್ದಾನೆ? మరి ಏನೋ ಇವರೆಲ್ಲರೂ ಹೇಳ್ತಾನೆ ಬಂಧುಗಳ ಸಮೇತ ಎಲ್ಲರೂ ಬಂಧುಗಳಿಲ್ಲ, ಕೆಲವರಿದ್ದಾರೆ ಅಷ್ಟೇ. ಸುಹೃದ್ವೃತಃ ರೇಜೆ ಸಜ್ಜೋತ್ಸ್ನಯೇವೆಂದು. ಚಂದ್ರನ ಕಾಂತಿ ಇರುತ್ತದೆ ನೋಡಿ, ಹಾಗೆ ಉಜ್ವಲ ಪ್ರಕಾಶಗೊಳ್ತಾ ಇದ್ದಾನೆ. ಯಜ್ಞ ಮಾಡಿ ಎಲ್ಲರಿಗೆ ದಕ್ಷಿಣ ಮಾಡಿ ದಾನ ದಕ್ಷಿಣೆಗಳನ್ನು ಕೊಟ್ಟಾಗ ಅತ್ಯಂತ ಶುದ್ಧವಾಗಿದ್ದಾನೆ, ಮಹನೀಯರಾಗಿ. ಸುವಾಸ ಸುಷ್ಟುವಾಲಂಕೃತ, ಒಳ್ಳೆಯ ವಸ್ತ್ರ ಉಟ್ಕೊಂಡ, ಅಲಂಕಾರ ಮಾಡಿಕೊಂಡ ಅಂಥವನು.
ಈದೃಗ್ ವಿಧಾನ್ಯ ಸಂಖ್ಯಾನಿ ಬಲಸ್ಯ ಬಲಶಾಲಿನಃ. ಆದ್ದರಿಂದ ಬಲರಾಮ ಇಂಥ ಲೀಲೆಗಳನ್ನು ಯಾವಾಗ ಬೃಂದಾವನದಿಂದ ಶ್ರೀಕೃಷ್ಣನ ಜೊತೆಗೆ ಅನೇಕ ಲೀಲೆಗಳನ್ನು ಮಾಡಿ ಅನೇಕ ರಾಕ್ಷಸರನ್ನು ಸಂಹಾರ ಮಾಡಿ ಸಜ್ಜನರನ್ನು ಅನುಗ್ರಹ ಮಾಡುತ್ತಾ ಬಂದಿದ್ದಾನೆ. ಇಂಥ ಬಲರಾಮ ಕಥೆಯನ್ನು ಕೇಳಿದ್ದರೆ ಅನಂತಸ್ಯ ಪ್ರಮೇಯಸ್ಯ ಮಾಯಾಮರ್ತ್ಯಸ್ಯ ಸಂತಿ. ಇವರು ಮಾಯಾ ಮನುಷ್ಯ ರೂಪ, ಭಗವಂತಂದು ಹೇಗೆ ಮಾಯಾ ಮನುಷ್ಯ ರೂಪವೋ ಅವರ ಜೊತೆಗೆ ಇವರು ಬಂದು ಇವನೂ ಅವತಾರ ಪುರುಷರೇ, ಇವನೂ ಅನುಗ್ರಹ ಮಾಡಿದ್ದಾನೆ ಎಂದು ಹೇಳಿ ಮುಗಿಸ್ತಾನೆ ನೋಡಿ. ಯೋ ಅನುಸ್ಮರೇತ ರಾಮಸ್ಯ ಕರ್ಮಾಣ್ಯದ್ಭುತ ಕರ್ಮಣಃ. ಯಾರು ಹೀಗೆ ಈ ಅದ್ಭುತ ಲೀಲಾರೂಪ ಬಲರಾಮನ ಅದ್ಭುತ ಲೀಲೆಗಳನ್ನು ಯಾರು ಕೇಳ್ತಾರೋ ಸಾಯಂ ಪ್ರಾತಃ, ಶ್ರೀಕೃಷ್ಣನ ಲೀಲೆ ಜೊತೆಗೆ ಬಲರಾಮನನ್ನು ಬಿಡಿಯಾಗಿ ಓದಬಾರದು. ಶ್ರೀಕೃಷ್ಣನ ಜೊತೆಗೆ ಶ್ರೀಕೃಷ್ಣನ ಕಥೆಗಳ ಜೊತೆಗೆ ಬಲರಾಮನ ಕಥೆಗಳು ಅಂದರೆ ಭಾಗವತದಲ್ಲಿ ಕೇಳಿದ್ದರೆ ಸಾಯಂ ಪ್ರಾತರನಂತಸ್ಯ ವಿಷ್ಣು ಸದಯಿತೋ ಭವೇತ್. ಯಾರು ಹೀಗಂದು ಹೇಳ್ತಾರೆ ಅನಂತ. ಅನಂತ ಅಂದರೆ ಯಾರು? ಶೇಷ. ಶೇಷ ಅಂದರೆ ಯಾರು? ಇವನೇ ಅನಂತ. ಈ ಅನಂತನ ಲೀಲೆಗಳನ್ನು ಯಾರು ಸಾಯಂ ಪ್ರಾತಃ ಬೆಳಗ್ಗೆ ಸಂಧೆ ಅಂದರೆ ಪ್ರತಿನಿತ್ಯ ಭಗವತ್ ಕಥೆಯನ್ನು ಕೇಳುತ್ತಾ ಇದ್ದರೆ ಅವರಿಗೆ ಮನಸ್ಸಿನಲ್ಲಿ ಭಕ್ತಿ ಉಂಟಾಗಿ ವೈಕುಂಠ ಪ್ರಾಪ್ತಿ ಆಗುತ್ತದೆ. ಏಕೆ? ಇವನು ವೈಕುಂಠದಲ್ಲಿದ್ದಾನಲ್ಲ. ನೀವಿಲ್ಲಿ ಬಲರಾಮನಿಗೆ ಭಕ್ತಿ ಮಾಡದಿದ್ದರೆ ವೈಕುಂಠಕ್ಕೆ ಹೋದಾಗ ಅವರಲ್ಲೇ ಇರ್ತಾನೆ. ಅವ್ರು ಹೇಳ್ತಾರೆ, ಏನಪ್ಪ ನೀವಲ್ಲಿ ನನ್ನನ್ನು ಬೈತಾ ಇದ್ದೀಯಾ ಎಂದು ಹೇಳ್ತಾನೆ. ನೀವು ವೈಕುಂಠದಲ್ಲಿ ತೊಂದರೆ ಕೊಡ್ತಾನೆ. ಅದರಿಂದ ಅಲ್ಲಿ ಹೋದಾಗ ಅವರ ಅನುಗ್ರಹ ಬೇಕು ಅಂದರೆ ಇಲ್ಲಿಂದಲೇ ಅವರಿಗೆ ನಮಸ್ಕಾರ ಮಾಡಿ ಅವರು ಭಕ್ತಿಯಿಂದ ಇದ್ದರೆ ಅಲ್ಲಿ ಹೋದಾಗ ನಿಮಗೆ ಅನುಗ್ರಹ ಮಾಡ್ತಾನೆ. ಇಲ್ಲದಿದ್ದರೆ ಜೈ ವಿಜಯರು ಏನು ಮಾಡಿದ್ದಾರೆ, ಬೇಡ ಹೋಗಬೇಡ ಅಡ್ಡಿ ಮಾಡಿದಾರಲ್ಲ, ಹಾಗೆ ಮಾಡ್ತಾನೆ. ನಿಮಗೆ ವಿಷ್ಣು ದರ್ಶನಕ್ಕೆ ಬಂದರೆ ದೂರವಿರೋ ಅಂತ ಹೇಳ್ತಾರೆ, ಹತ್ತಿರಕ್ಕೆ ಬರಬೇಡ, ಬರೀ ಹಾಗೆ ಮಾಡಿಬಿಟ್ರೆ ಗತೆಯನ್ನು. ಅದರಿಂದ ಬಲರಾಮನ ಮೇಲೆ ಭಕ್ತಿ ಇಟ್ಕೊಂಡ್ರೆ ಅಲ್ಲಿ ಹೋದಾಗ ನಿಮಗೆ ಅನುಕೂಲ ಮಾಡ್ತಾನೆ. ವೈಕುಂಠ ವಿಷ್ಣು ಸಾನ್ನಿಧ್ಯದಲ್ಲಿ ಕುಳಿತುವಕ್ಕೆ ಅವಕಾಶ ಕೊಡ್ತಾನೆ ಅಲ್ಲವೇ. ಎಲ್ಲದಿದ್ದರೆ ವಿಷ್ಣು ಹತ್ತಿರಕ್ಕೆ ಬರೋಕ್ಕೆ ಬಿಡಲ್ಲ, ದೂರವಾಗಿರೋ ಹೇಳ್ತಾನೆ. ಅಂದರೆ ಭಗವದ್ ಭಕ್ತರು, ಭಗವತ್ ಸೇವಕರು ಅವರು ಸಾಮಾನ್ಯವಾಗಿ ನೋಡಿ ದೊಡ್ಡ ದೊಡ್ಡವರ ಯಾರೇ ಆಗಲಿ, ರಾಜರಾಗಲಿ ಗುರುಗಳಾಗಲಿ ಹೋದರೆ ನಮ್ಮ ಪುರಾಣಗಳಲ್ಲಿ ಎಲ್ಲ ಕಡೆ ಕಂಡು ಬರಲ್ಲ, ಬಟ್ ಕೆಲವು ಕಡೆ ಕಂಡು ಬರುತ್ತದೆ. ದೊಡ್ಡ ದೊಡ್ಡವರು ಎಷ್ಟು ಸಜ್ಜನರು ಮಹನೀಯರು ಉದಾರವಾಗಲಿ ಅವರ ಸೇವಕರಲ್ಲಿ ಕೆಲವರು ಮೂರ್ಖರಾದರಿರುತ್ತಾರೆ, ದುಷ್ಟರಾದರಿರುತ್ತಾರೆ. ದೊಡ್ಡ ದೊಡ್ಡ ಗುರುಗಳ ದರ್ಶನಕ್ಕೆ ಹೋಗಿ ಅಥವಾ ದೊಡ್ಡ ರಾಜರ ದರ್ಶನಕ್ಕೆ ಹೋಗಿ ಮಂತ್ರಿಗಳ ಅವರ ಗೇಟ್ ಕೀಪರು ಅವರ ಸೇವಕರಲ್ಲಿ ಯಾರೋ ಒಬ್ಬರು ದುಷ್ಟರಿರುತ್ತೆ, ಪ್ರತಿಯೊಂದಕ್ಕೆ ಅಡ್ಡಿ ಮಾಡ್ತಾನೆ ಅಲ್ಲವೇ. ಅಡ್ಡಿ ಮಾಡ್ತಾನೆ ಅಥವಾ ಏನು ಮಾಡ್ತಾನೆ, ದಕ್ಷಿಣ ಕೇಳ್ತಾನೆ. ಅವ್ರಿಗೆ ದಕ್ಷಿಣ ಕೊಟ್ಟರೆ ಆವಾಗ ದರ್ಶನ ಮಾಡಿಸ್ತಾನೆ. ಎಲ್ಲದಿದ್ದರೆ ಗುರುಗಳು ಈಗ ಟೈಮ್ ಇಲ್ಲ, ಇಲ್ಲೇ ಇರೋ ಗುರುಗಳೇನೋ ಬೇರೆ ಕೆಲಸದಲ್ಲಿದ್ದಾರೆ ಹೇಳ್ತಾರೆ. ಈಗ ಎಷ್ಟೊತ್ತಾಯಿತು ಆಯಿತು ಮತ್ತೆ ಮಧ್ಯಾಹ್ನ ಊಟಕ್ಕೆ ಹೋಗ್ತಾರೆ ಗುರುಗಳು ಭಿಕ್ಷಾಕಿ, ದರ್ಶನವಾಗಲ್ಲ. ಮತ್ತೆ ಸಂಧೆ ಯಾವಾಗ ಆಗ್ತದೋ ಗೊತ್ತಿಲ್ಲ. ಮತ್ತು ನೀವು ಹೋಗಬೇಕು ದೂರ ಹೊಳೆನರಸೀಪುರ ಹೋಗಬೇಕಲ್ಲವೇ, ನೀವು ಏನೇನೋ ಮಾಡಿಬಿಡ್ತಾನೆ. ಕೊನೆಗೂ ಅವ್ರ ಜೊತೆಗೆ ಅವನು ನಿಮಗೆ ತೊಂದರೆ ಕೊಟ್ಟರೂ ನಮಸ್ಕಾರಲೇ ಮಾಡಬೇಕು ಅಲ್ಲವೇ. ಒಳ್ಳೆಯ ಪಾಪ ನಮಗೆ ಗುರುಗಳ ದರ್ಶನ ಮಾಡಿಸಿಕೊಟ್ಟ ಎಂದು ಹೇಳಬೇಕು. ತೊಂದರೆ ಕೊಟ್ಟರೂ ನಮಸ್ಕಾರನೇ ಮಾಡಬೇಕು, ಆವಾಗಲೇ ನಿಮಗೆ ದರ್ಶನವಾಗ್ತದೆ. ಹೇಳಿದ್ದೀನಲ್ಲ ನಮ್ಮ ತೆಲುಗು ಗಾದೆ, ಚಂದನ ಮರದ ಸುತ್ತು ಏನಿರುತ್ತವೆ, ಹಾವುಗಳಿರುತ್ತವೆ. ಚಂದನ ಮರದ ಸುತ್ತು ಅಂದರೆ ಅದನ್ನು ಸುತ್ತಕೊಂಡೇ ಇರುತ್ತವಂತೆ. ಸುಮ್ಮನೆ ಗಾದೆ, ನಾವು ಚಂದನ ಮರ ನೋಡಲಿಲ್ಲ, ಹಾವುಗಳಿರುತ್ತವೆ ಇಲ್ಲವೋ ಗೊತ್ತಿಲ್ಲ, ಬಟ್ ಸುಮ್ಮನೆ ಒಂದು ತೆಲುಗಿನಲ್ಲಿ ಗಾದೆ ಇದ್ದು ಬಿಟ್ಟಿದೆ. ಇನ್ನೊಂದು ಅಡಿಕೆ ಮರ ಅಂದರೆ ಇಷ್ಟೇ ಅಡಿಕೆ ಮರ ಇರುತ್ತದೆ ಎಂದು ನಮಗೆ ಅಲ್ಲಿ ತೆಲುಗಿನಲ್ಲಿ ಒಂದು ಗಾದೆ ಇದೆ. ಅಡಿಕೆ ಮರ ಎಷ್ಟಿರುತ್ತದೆ, ಇಷ್ಟೇ ಅಂದರೆ ಗೊತ್ತಾ. ಅದರಿಂದ ಯಾರೋ ಏನು ಹೇಳ್ತಾರೆ ಅವರಿಗೆ, ಅತ್ಯಂತ ಕುಳ್ಳ ಇದ್ದರೆ ಅವನೇ ಹೇಳ್ತಾರೆ ಇವನು ಅಡಿಕೆ ಮರ ಅಷ್ಟಿದ್ದಾನೆ ಎಂದು ಹೇಳ್ತೀವಿ. ಅಂದರೆ ನಾವು ಅಡಿಕೆ ಮರ ನಾವು ನೋಡಲಿಲ್ಲ, ಅಂಥದ್ದು ಮರ ಇರುತ್ತದೆ ಅಂದರೆ ಗೊತ್ತಿಲ್ಲ. ಅಡಿಕೆ ಮರ ಅಂದರೆ ಏನೋ ಇಷ್ಟೇ ಸಣ್ಣದಿರುತ್ತದೆ ಇಷ್ಟೇ ಅಂದ್ಕೊಂಡಿದ್ದೀವಿ. ಒಂದು ದೇಶದಲ್ಲಿರುವಂಥದ್ದು ಇನ್ನೊಂದು ದೇಶಕ್ಕೆ ಗೊತ್ತೇ ಆಗಲ್ಲ. ಏನೋ ಗಾದೆಗಳು ಮಾದು ಬಿಡ್ತಾರೆ, ಆ ಗಾದೆ ಹಾಗೆ ಇದ್ದು ಬಿಡ್ತದೆ. ನಂತರ ನೋಡಿದರೆ ಇದೇನೋ ಅಡಿಕೆ ಮರ ಇಷ್ಟು ದೊಡ್ಡದಾಗ್ತದೆ, ತಾಳಮರ ಅಷ್ಟು, ಏನು ತೆಂಗಿನ ಮರ ಅಷ್ಟು ದೊಡ್ಡದಾಗ್ತದೆ ಅಲ್ಲವೇ ಅಡಿಕೆ ಮರ. ಅವರು ಅಡಿಕೆ ಮರನ ಇಷ್ಟೇ ಅಂತ ತಿಳ್ಕೊಂಡ್ರು. ಪೋಕ ಚಟ್ ಅಂತ ಪೊಟ್ಟೆಯೋಡು ತೆಲುಗಿನಲ್ಲಿ ಹೇಳುವುದು. ಪೋಕ ಚಟ್ಟು ಅಂದರೆ ಏನದು, ಈ ಅಡಿಕೆದ ಮರ. ಪೊಟ್ಟಿ ಅಂದರೆ ಕೊಳ್ಳ. ಪೋಕ ಚಟ್ ಅಂತ ಪೊಟ್ಟೆಯೋಡು ಅಂದರೆ ಹೇಳ್ತೀವಿ. ಅಂದರೆ ಅವರು ಅಡಿಕೆ ಮರ ಅಷ್ಟು ಕೊಳ್ಳ ಇದ್ದಾನೆ. ಅಡಿಕೆ ಮರ ಕೊಳ್ಳ ಅಲ್ಲಪ್ಪ, ಬಟ್ ಅದು ಹಾಗೆ ಹೇಳಿಬಿಡ್ತಾರೆ. ಹಾಗೆ ಚಂದನ ಮರ ಸುತ್ತು ಹಾವುಗಳಿರುತ್ತೆ, ಸುತ್ತಕೊಂಡಿರುತ್ತವಂತೆ. ಏಕೆ? ಸುಗಂಧ ಬರುತ್ತದೆ ಎಂದು. ಹಾವುಗಳಿಗೆ ಸುಗಂಧ ಅಂದರೆ ಇಷ್ಟ ಅಂತೆ. ಅದಕ್ಕೋಸ್ಕರ ಸುಗಂಧಕ್ಕೋಸ್ಕರ ಪ್ರತಿಯೊಂದು ಚಂದನ ಮರದ ಸುತ್ತು ಅದೇ ಇರುತ್ತದೆ. ಹತ್ತಿರಕ್ಕೆ ಹೋಗಿ ನಾವು ಅಂದ್ಕೊಳ್ತಿದ್ದೀವಪ್ಪ ಚಂದನ ಮರ ನಾವು ಹೆಚ್ಚು ತಗೊಳ್ಳಬಹುದಲ್ಲವೇ, ಇಷ್ಟೇ ತರುತ್ತಾರೆ ಏಕೆ ಎಂದು ಯಾವುದೋ ಏನದು ಜಾತರಕ್ಕೋ ಎಲ್ಲೋ ಹೋದಾಗ
ನಮ್ಮ ಪೂಜೆಗೆ ಬೇಕೆಂದು ಇಷ್ಟೇ ತರ್ತಾರೆ, ಇಷ್ಟೇ ಕೊಂಡುಕೊಂಡು ತರ್ತಾರೆ. ಅಮ್ಮ ಅದು ತುಂಬ ಕಾಸ್ಟ್ಲಿ ಅಲ್ಲ, ಏನೋ ತುಂಬ ಹಣ ಕೊಡಬೇಕು, ಇಷ್ಟೇ ತರ್ತಾರೆ. ನಾನು ಹೇಳಿದರೆ ಇಷ್ಟೇ ಏಕೆ ಹೆಚ್ಚು ತಗೊಂಡು ಬರಬಹುದೇ, ಸುಗಂಧ ಬರುತ್ತದೆ ಅಂದರೆ, ಸುಗಂಧ ಬರುತ್ತದೆ ನಿಜ, ಅದು ತುಂಬ ಕಾಸ್ಟ್ಲಿ ಆಗ್ತದೆ ಅಂತ ಹೇಳಿದ. ತುಂಬ ಕಾಸ್ಟ್ಲಿ ಆಗ್ತದೆ, ಮತ್ತು ಎಲ್ಲಿ ಸಿಗ್ತದೆ ಅಲ್ಲಿಂದ ಹೋಗಿ ತರಬೇಕಂದ್ರೆ ಅಲ್ಲಿ ಹೋಗೋಕ್ಕಾಗಲ್ಲ, ಸುತ್ತು ಮರ ಹಾವುಗಳಿರುತ್ತವೆ, ಮುಟ್ಟುವಕ್ಕೆ ಬಿಡಲ್ಲ ಎಂದು ಹೇಳುತ್ತಿದ್ದರು. ಅಯ್ಯೋ ಆಗಬಹುದು ಅಂದ್ಕೊಂಡಿದ್ದೀವಿ ಅಲ್ಲವೇ. ಹಾಗೆ ಅದು ತಪ್ಪು ಗಾದೆಗಳು ತುಂಬಿಕೊಂಡು ಬಿಡ್ತವೆ ಜನರಿಗೆ ಗೊತ್ತಿಲ್ಲದೆ. ಹಾಗೆ ಈಗ ಅಂಥದ್ದೇ ಇದು. ಅದರಿಂದ ಏನು ಅಂದರೆ ಚಂದನ ಮರದ ಸುತ್ತು ಹಾವುಗಳು ಹೇಗಿರುತ್ತವೋ ಎಲ್ಲ ದೊಡ್ಡವರ ಸುತ್ತು ದುಷ್ಟರಿರುತ್ತಾರೆ. ನಾನು ಒಂದು ಸಲ ಅಮ್ಮನ ಕೇಳಿದೆ, ದೊಡ್ಡವರ ಸುತ್ತು, ರಾಜರ ಸುತ್ತು, ಗುರುಗಳ ಸುತ್ತು ಈ ದುಷ್ಟರೇ ಸೇವಕರು ಹೇಗಿರುತ್ತಾರೆ, ಏಕಿಟ್ಕೊಂಡ್ರು? ಒಳ್ಳೆಯ ಸೇವಕರನ್ನು ಇಟ್ಕೊಳ್ಳಿ. ಒಳ್ಳೆಯ ಸೇವಕರನ್ನು ಇಟ್ಕೊಳ್ಳಲ್ಲ, ಅವರು ಕೆಟ್ಟವರನ್ನೇ ಇಟ್ಕೊಳ್ತಾರೆ. ಏಕೆ? ನಮಗೆ ಪರೀಕ್ಷೆಗೋಸ್ಕರ, ನಮಗೆ ಗುರುಗಳ ದರ್ಶನಕ್ಕೆ ಹೋಗಬೇಕಂದರೆ ಈ ಪರೀಕ್ಷೆಯನ್ನು ಸಹಿಸಿಕೊಂಡು ನಾವು ಗೆದ್ದರೆ ಅವರು ಅಪಮಾನ ಮಾಡ್ತಾರೆ, ತೊಂದರೆ ಕೊಡ್ತಾರೆ, ಹಿಂಸೆ ಮಾಡ್ತಾರೆ. ಅದೆಲ್ಲ ಸಹಿಸಿಕೊಂಡು ಭಕ್ತಿ ಭಾವದಿಂದ ಹೋದರೆ ಗುರುಗಳ ದರ್ಶನ ಆಗುತ್ತದೆ. ನಮ್ಮ ಪಾಪ ಪರಿಹಾರ ಆಗಬೇಕೆಂದೇ ಗುರುಗಳ ಹತ್ತಿರ ಇರುವ ಸೇವಕರೆಲ್ಲರೂ ದುಷ್ಟರಾಗಿರುತ್ತಾರೆ ಅಲ್ಲವೇ. ರಾಜರ ಹತ್ತಿರ, ಗುರುಗಳ ಹತ್ತಿರ ಸೇವಕರೆಲ್ಲ ದುಷ್ಟರಾಗಿರುತ್ತಾರೆ. ನಿಮಗೆ ದರ್ಶನ ಸುಲಭವಾಗಿ ಕೊಡಲ್ಲ, ತುಂಬ ಹಿಂಸೆ ಮಾಡ್ತಾರೆ, ಹಣ ಕೇಳ್ತಾರೆ, ಇನ್ನೇನೋ ಮಾಡ್ತಾರೆ, ಅದು ತೊಂದರೆ ಕೊಡ್ತಾರೆ, ಇದು ತೊಂದರೆ ಕೊಡ್ತಾರೆ. ಅಲ್ಲಿ ಕೂತ್ರೆ ಬೇಡ, ಇಲ್ಲಿ ಕೂತ್ರೆ ಬೇಡ, ಅಲ್ಲಿ ಹೋಗು, ಅಲ್ಲಿ ನಿಂತಿರು, ಇಲ್ಲಿ ನಿಂತಿರು. ಅಪ್ಪ ಇದೇನಪ್ಪ ಅಂದರೆ ನಿಮಗೆ ಇರಿಟೇಟ್ ಮಾಡಿ ಬೇಜಾರು ಮಾಡ್ಕೊಂಡು ನೀವು ಹೋಗಿಬಿಟ್ರೆ ಹೋಗು, ದರ್ಶನವಾಗಲ್ಲ ನಿಮಗೆ. ನೀವು ಸಹಿಸಿಕೊಳ್ಳಬೇಕಂದ್ರೆ ಇವರನ್ನು ಸಹಿಸಿಕೊಳ್ಳುವುದೇ ಅಲ್ಲ, ಇವರಿಗೆ ಹಣ ಕೊಡಬೇಕು, ದಕ್ಷಿಣ ಕೊಡಬೇಕು, ನಮಸ್ಕಾರ ಮಾಡಬೇಕು. ಮತ್ತು ಒಳ್ಳೆಯರು ಗುರುಗಳೇ ಎಂದು ಇವರನ್ನು ಗುರುಗಳೇ ಹೇಳಬೇಕು. ಗುರುಗಳವರು ಇವನನ್ನೇ ಗುರುಗಳೇ ಎಂದು ಹೇಳಬೇಕು. ಗುರುಗಳೇ ನೀವು ಒಳ್ಳೆಯದು ಮಾಡಿದ್ದೀರಿ, ದರ್ಶನ ಕೊಟ್ಟಿದ್ದೀರಿ, ಬಾ ನಿಮ್ಮ ಪುಣ್ಯಾತ್ಮರು ಎಂದು ಹೇಳಿದರೆ ಮತ್ತೆ ಬಾಯಿಂದ ಅವರ ಆಶೀರ್ವಾದ ಮಾಡಿ ಕಳಿಸ್ತಾನೆ. ಏಕೆ? ಅವರ ಆಶೀರ್ವಾದವೂ ಬೇಕು, ಗೇಟ್ ಕೀಪರ್ ಆಶೀರ್ವಾದ ಬೇಡವಾ? ಗೇಟ್ ಕೀಪರ್ ಆಶೀರ್ವಾದ ಇದ್ದರೆ ನಿಜವಾದ ಗುರುಗಳ ದರ್ಶನವಾಗುತ್ತದೆ. ಅದರಿಂದ ಈ ಗುರುಗಳಿಗೆ ಮೊದಲು ನಮಸ್ಕಾರ ಮಾಡಬೇಕು. ಹಾಗೆ ಅವರು ಮಹನೀಯರು. ಇವರು ಯಾರು? ಇವರು ಕಂಸನ ತಮ್ಮ, ಇವನು ಇದು ಬಾಗಿಲಿನಲ್ಲಿರುವವರು. ಆದರೆ ನಮಸ್ಕಾರ ಮಾಡಬೇಕು. ಏಕೆ? ನಮ್ಮ ಪಾಪ ಪರಿಹಾರ ಆದರೆ ಗುರುಗಳ ದರ್ಶನ ಆಗುತ್ತದೆ, ಪಾಪ ಪರಿಹಾರ ಆದರೆ ರಾಜನ ದರ್ಶನ ಆಗುತ್ತದೆ. ಎಲ್ಲ ಕಡೆ ಇರುತ್ತಾರೆ. ಆದ್ದರಿಂದ ಕೆಟ್ಟವರು ಏಕಿರುತ್ತಾರೆ ಎಂದು ನಾನು ಕೇಳುತ್ತಿದ್ದೆ. ಅವರು ಹೇಳಿದರು, ನಮಗೆ ಪರೀಕ್ಷೆ, ನಮಗೆ ಸಹನ ಬೆಳೆಯಬೇಕು, ನಮಗೆ ಪರೀಕ್ಷೆ ಆಗಬೇಕೆಂದು ಕೆಟ್ಟವರು ಇರುತ್ತಾರೆ. ನನ್ನ ಪ್ರಶ್ನೆಗಳೆಲ್ಲ ಹೀಗೆ ಉಲ್ಟಾ ತೆಲ್ಟಾ ಪ್ರಶ್ನೆ ಇರುತ್ತಿತ್ತು. ನಮ್ಮ ಆಯಿ ತುಂಬ ಪೇಷನ್ಸಿಂದ ಏನೇನೋ, ಯಾವ ಶಾಸ್ತ್ರದಲ್ಲಿ ಇಲ್ಲದ ಪ್ರಶ್ನೆಗಳು, ಅವ್ರು ಏನೇನೋ ತಾನೇ ಯೋಚನೆ ಮಾಡಿ ಏನೋ ಉತ್ತರಗಳು ಕೊಡುತ್ತಿದ್ದರು. ಇಂಥದ್ದು ನಂತರ ನೋಡಿದರೆ ಯಾವ ಪುಸ್ತಕದಲ್ಲಿ ಇಲ್ಲ ಈ ಉತ್ತರಗಳು. ಅವಳೇ ಎಷ್ಟೋ ಹೇಳಿದ್ದಾರೆ ಉತ್ತರಗಳು, ತಾನೇ ಊಹಿಸಿಕೊಂಡು ಅಲ್ಲವೇ. ತಾಯಿಗೆ ತುಂಬ ಊಹೆ ಬೇಕು, ಇಲ್ಲದೆ ಸಲ್ಲದೆ ಏನೋ ಪ್ರಶ್ನೆಗಳು ಮಾಡಿದ್ದರೆ ಇವರು. ಬಟ್ ಆ ಪ್ರಶ್ನೆಗೆ ಉತ್ತರ ಮಾತ್ರ ಶಾಸ್ತ್ರದಲ್ಲಿ ಇಲ್ಲದಿದ್ದರೂ ಯೋಚನಾಪೂರ್ವಕವಾಗಿರುತ್ತಿತ್ತು ಉತ್ತರಗಳು. ಯೋಚನೆ ಮಾಡಿ ಉತ್ತರ ಹೇಳಿದ್ರು. ನೋಡಿ ಇದು ಯಾವ ಶಾಸ್ತ್ರದಲ್ಲಿಲ್ಲ. ಅವರ ಸುತ್ತು ಏಕಿರುತ್ತಾರೆ ಅಂದರೆ ಚಂದನ ಮರದ ಸುತ್ತು ಹಾವಿರುತ್ತದೆ. ಏಕೆ? ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ. ನಿಮಗೆ ನಿಜವಾಗಿ ಭಕ್ತಿ ಇದ್ದರೆ ಚಂದನ ಬೇಕಂದರೆ ಅಲ್ಲೇ ಕಾಯಬೇಕು, ಏನೋ ಮಾಡಬೇಕು, ಆ ಹಾವನ್ನು ನಮಸ್ಕಾರ ಮಾಡಬೇಕು. ಆವಾಗ ಒಂದು ಮೂಡು ಬಂದಾಗ ಹಾವು ಹೋಗುತ್ತದೆ, ಆವಾಗ ಚಂದನ ಸ್ವಲ್ಪ ಸಿಗ್ತದೆ ನಮಗೆ. ಅಂಥದ್ದು ಪರೀಕ್ಷೆ. ಹಾಗೆ ಗುರುಗಳು, ರಾಜರು ದರ್ಶನಕ್ಕೆ ಸುತ್ತೂ ಇರುವ ಸೇವಕರೆಲ್ಲ ಹಿಂಸೆ ಮಾಡ್ತಾರೆ. ನಾನು ಅಂದ್ಕೊಳ್ತಿದ್ದೆ, ಏನು ಅವರು ಸಜ್ಜನರು ಮಹಾತ್ಮರು, ಅವರಷ್ಟು ಮಹಾತ್ಮರನ್ನೇ ಸೇವಕರಾಗಿ ಇಟ್ಕೊಳ್ಳಬೇಕೆ? ಇಟ್ಕೊಳ್ಳಲ್ಲ, ಹಿಂಸೆ ಮಾಡುವವರನ್ನೇ ಇಟ್ಕೊಳ್ತಾರೆ ಸೇವಕರಾಗಿ. ನೀವು ಎಲ್ಲ ಕಡೆ ನೋಡಿ ಹೀಗೆ ಇರ್ತಾರಲ್ವ. ಅದು ಏಕೆ? ಅದು ನಮಗೆ ಪರೀಕ್ಷೆ. ಯಾರೇ ದೊಡ್ಡವರು ದರ್ಶನ ಬೇಕಂದರೆ ಪರೀಕ್ಷೆ, ತಪಸ್ಸು ಮಾಡಬೇಕು, ತುಂಬ ಸಹಿಸಿಕೊಳ್ಳಬೇಕು. ತುಂಬ ನಿಲ್ಲಿಸ್ತಾರೆ. ನಾವು ಹಾಗೆ ಹೋಗುತ್ತಿದ್ದೇವೆ. ಗುರುಗಳ ದರ್ಶನಕ್ಕೆ ನಾವು ಬಂದಿದ್ದೇವೆ ಅಂದರೆ ಗುರುಗಳು ಹೇಳಿದ್ದಾರೆ, ಅವ್ರಿಗೆ ಹೋಗಿ ನಮ್ಮ ಜನರು ಯಾರೋ ಹೇಳಿದ್ದಾರೆ, ಹೋಗಿ ನಾವು ಇಷ್ಟು ಜನರು ಬಂದಿದ್ದೇವೆ, ದೂರದಿಂದ ಬಂದಿದ್ದೇವೆ, 5 ಗಂಟೆ ಪ್ರಯಾಣ ಮಾಡಿ ಬಂದಿದ್ದೇವೆ, ಅದರಿಂದ ವಾಹನದಲ್ಲಿ ಬಸ್ಸಿನಲ್ಲಿ ದರ್ಶನಕ್ಕೆ ಬಂದಿದ್ದೇವೆ. ಆಯಿತು, ನೀವು ಈಗಲೇ ಬಂದಿದ್ದೀರಲ್ಲ, ಈಗ ಊಟ ಸಮಯವಾಯಿತು, ನೀವು ಊಟ ಮಾಡಿಕೊಂಡು ಬನ್ನಿ ದರ್ಶನಕ್ಕೆ ಎಂದು ಹೇಳಿದ್ದಾರೆ. ಊಟ ಮಾಡ್ಕೊಂಡು ಈಗ ತಕ್ಷಣವೇ ಬೇಗ ಬಂದು ಹೊರಟು ನಿಂತಿದ್ದೀವಿ ಬಾಗಿಲು ಹತ್ತಿರ. ಈಗ ಅವರು ಎಷ್ಟಕ್ಕೆ 1 ಗಂಟೆ ಬಂತು ಕೂತಿದ್ದೀವಿ, ಸಂಧ್ಯೆ 5:05 ಆಗ್ತದೆ. ಈ ಗೇಟ್ ಕೀಪರ್ ಬಿಡಲ್ಲ ಒಳಗೆ. ಮಿಕ್ಕ ಜನರು, ಎಷ್ಟೋ ಜನರು ಬರ್ತಾರೆ, ಒಳಗೆ ಹೋಗ್ತಾರೆ, ಬರುತ್ತಾರೆ, ನಮ್ಮನ್ನು ಮಾತ್ರ ಬಿಡಲ್ಲ. ಇದು ಏನಪ್ಪ ಇಷ್ಟೊತ್ತಾಯಿತು ಬಿಡುತ್ತಾ ಇಲ್ಲ, 5:05 ಆಗ್ತದೆ. ನಾವು ಇಲ್ಲಿಂದ ಹೋದರೆ ರಾತ್ರಿ 11-12 ಆಗುತ್ತದೆ. ಅಷ್ಟು ರಾತ್ರಿಗೆ ಹೋಗಿ ಊಟ ಮಾಡಿ ಮಲ್ಕೊಂಡ್ರೆ ಮತ್ತೆ 12, ಮತ್ತೆ ಬೆಳಗ್ಗೆ ಇನ್ನೊಂದು ಕಾರ್ಯಕ್ರಮಗಳಿವೆ.
ಇಷ್ಟೆಲ್ಲ ನಾವು ಸಿಕ್ಕಾಕ್ಕೊಂಡಿದ್ವಿ. ಅವರೇನು ದರ್ಶನ ಕೊಡ್ತಾನೇ ಇಲ್ಲ. ಗುರುಗಳೇ ಹೇಳಿದ್ದರು ಊಟ ಮಾಡಿಕೊಂಡು ತಕ್ಷಣ 12ಕ್ಕೂ ತಲುಪಿದ್ದೇವೆ. ತಕ್ಷಣ ಊಟ ಮಾಡಿಕೊಂಡು 1 ಗಂಟೆ ಒಳಗೆ ಅಲ್ಲಿಗೆ ಹೋಗಿದ್ದೀವಿ. ಅವ್ರಿಗೆ ಗೇಟ್ ಕೀಪರ್ ಬಿಡಲ್ಲ. ಈಗ ನಾವು ಸಹಿಸ್ಕೊಂಡಿದ್ವಿ ಹಾಗೆ ವೇಟ್ ಮಾಡಿ 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 ಈಗ ಬೇರೆ ಏನು ಕೆಲಸನೇ ಇಲ್ಲ. ಅವ್ರ ದರ್ಶನಕ್ಕೆ ಬಂದಿದ್ದೀವಿ. ಈಗ ನಮ್ಮಲ್ಲಿ ನಾವು ಮಾತಾಡಿ ಎಷ್ಟೊತ್ತಾಯಿತು ಎತ್ತು. ಈಗ ನಮ್ಮಲ್ಲಿ ಒಬ್ಬನಿದ್ದ ಸೀನಿಯರ್ ಬ್ರಹ್ಮಚಾರಿ, ಅವನು ಹೇಳಿದ, ನಾವು ತುಂಬ ಕಾಯ್ದಿದ್ದೀವಿ, 5:15 ಆಗ್ತಾಯಿದೆ, ಈಗ ಇನ್ನು ಕತ್ತಲೆ ಆಗ್ತದೆ, ಈಗ ಹೋಗಬೇಕು ನಾವು. ಈಗ ಕೊನೆಗೂ ಹೇಳಿದ್ದಾರೆ, ಇವರು ಹೀಗೆ ಮಾಡ್ತಾರೆ, ಈಗ ನಾವು ಆದರ ತೋರಿಸಿದ್ದರೆ ಹೀಗೆ ಮಾತಾಡ್ತಾರೆ, ಏನು ಮಾಡೋಕ್ಕಾಗಲ್ಲ, ಈಗ ನಾವು ಹೊರಟೋಣ ಆಯ್ತಲ್ಲ, ಈಗ ಹೊರಡೋಣ, ಹೀಗೆ ಬಂದಿದ್ದೀವಿ ಸಾಕು, ಮಠ ನೋಡಿದ್ದೀವಿ ಸಾಕು ಅಂದು ಆ ಗೇಟ್ ಕೀಪರ್ಗೆ ಹೋಗಿ ಹೇಳಿದ್ದೀವಿ, ಗುರುಗಳಿಗೆ ಹೇಳು ನಾವು ಹೊರಟು ಹೋಗ್ತಾ ಇದ್ದೀವಿ, ಈಗ ಸಾಕಾಯಿತು ನಾವು ಹೊರಟು ಹೋಗ್ತಾ ಇದ್ದೀವಿ ಎಂದು ಹೇಳುವೆಂದು ಹೇಳಿದ್ದೀವಿ. ಆವಾಗ ಗೊತ್ತಾಯಿತು ಅವರಿಗೆ. ಆವಾಗ ತಕ್ಷಣವೇ ಕರೆದರು, ಅವ್ರು ಬನ್ನಿ ಅಂದ್ಕೊಂಡು. ಆವಾಗ ಒಳಗೆ ಹೋಗಿ ಆವಾಗ ದರ್ಶನ ಮಾಡ್ಕೊಂಡು ಅರ್ಧ ಗಂಟೆ ಕುಳಿತುಕೊಂಡು ಆವಾಗ ಬಂದಿದ್ದೆ. ಹೀಗೆ ಎಲ್ಲ ಕಡೆ ಪರೀಕ್ಷಕರ ಆಗುತ್ತಾರೆ ಅಲ್ಲವೇ. ಗೇಟ್ ಕೀಪರ್ಗಳು ತುಂಬ ಹಿಂಸೆ ಮಾಡ್ತಾರೆ, ಸುಮ್ಮನೆ ದರ್ಶನ ಕೊಡಲ್ಲ. ಅದು ಒಂದು ಪರೀಕ್ಷೆ. ಅದು ಎಲ್ಲ ಭಾಷೆಯಲ್ಲಿದೆ, ದೇವರು ವರ ಮಿಚ್ಚಿನ ಪೂಜಾರಿ ವರಮಿಬ್ಬಡು ಅಂತ ತೆಲುಗಿನಲ್ಲಿ ಇದೆ, ಎಲ್ಲ ಭಾಷೆಯಲ್ಲಿದೆ. ಹೌದು. ಅಂದರೆ ಏಕೆ ಅಂದರೆ ಪರೀಕ್ಷೆ ಅಷ್ಟೇ, ಸುಮ್ಮನೆ ನಮ್ಮ ಪೇಷನ್ಸ್ ತಾಳ್ಮೆಗೆ ಪರೀಕ್ಷೆ. ಅಂದರೆ ಇದರಿಂದ ಏನಾಗ್ತದೆ, ಜೀವನದಲ್ಲಿ ಯಾವುದೇ ಒಳ್ಳೆಯ ವಸ್ತು ಬೇಕಂದರೆ ಅದಕ್ಕೆ ವಿಘ್ನಗಳಿರುತ್ತವೆ, ಅಡ್ಡಿ ಇರುತ್ತವೆ. ಆ ವಿಘ್ನಗಳನ್ನು ತಾಳ್ಮೆಯಿಂದ ಪ್ರಯತ್ನಪೂರ್ವಕ ಮಾಡಿದ್ದರೆ ವಿಘ್ನಗಳನ್ನು ದಾಟಬಹುದು. ನಮಗೆ ವಿಘ್ನಗಳು ಯಾವುದು ಬರಬಾರದು, ತಾನೇ ಎಲ್ಲ ರೆಡಿಯಾಗಿರಬೇಕು ಅಂದರೆ ಅದು ಆಗಲ್ಲ, ಜೀವನದಲ್ಲಿ ಆಗಲ್ಲ. ಎಷ್ಟೋ ಒಳ್ಳೆಯದು ಎಲ್ಲ ತಯಾರಾಯಿತು, ಈಗ ಕೊನೆಗೂ ಹತ್ತಿರಕ್ಕೆ ಬಂದಿದ್ದೇವೆ, ಆ ಹತ್ತಿರವೇ ಸಿಕ್ಕಾಕ್ಕೊಳ್ತವೆ. ಕೆಲವೊಮ್ಮೆ ಏನು ಹೇಳ್ತೀವಿ, ತೆಲುಗಿನಲ್ಲಿ ಒಂದು ಗಾದೆ ಇದೆ, ಇಲಿ ಹೋಗಬೇಕಾದ್ರೆ ಇಲಿ ಅದಕ್ಕೇನು ಹೇಳ್ತಾರೆ, ಹೆಗ್ಗಣ. ಅದು ಒಂದು ದಾಟಬೇಕಂದ್ರೆ ಇಷ್ಟು ದಪ್ಪ ಹೆಗ್ಗಣ ದಾಟಿ ಹೋಯಿತು, ಒಂದು ಬಾಲ ಮಾತ್ರ ದಾಟುತ್ತಾ ಇಲ್ಲ. ಅದೇನಪ್ಪ, ಆ ತೂತಿನಿಂದ ಅದು ದಾಟಿ ಹೋಗುತ್ತದೆ ನೋಡಿ, ಏನೋ ಗೋಡೆಗೂ ಅಲ್ಲಿ ಮಾಡ್ತದಲ್ಲ, ಬಿಲದಿಂದ ದಾಟಿ ಹೋಗುವುದಕ್ಕೆ ಇಷ್ಟು ದಪ್ಪ ಹೆಗ್ಗಣೆ ದಾಟಿತಂತೆ, ಒಂದು ಬಾಲನೇ ದಾಟಕ್ಕಾಗಲ್ಲವಾ? ಅಷ್ಟು ದಪ್ಪ ಹೆಗ್ಗಣೆ ದಾಟಿತಲ್ಲ ಅಂದರೆ ಹೌದು. ಆ ಬಿಲ ಹೇಗಿರುತ್ತದೆ ಅಂದರೆ ಇಷ್ಟು ದಪ್ಪದು ಹೆಗ್ಗಣೆ ದಾಟುತ್ತದೆ, ಬಾಲನೆ ದಾಟಕ್ಕಾಗಲ್ಲ. ಅಂದರೆ ಅರ್ಥ, ದೊಡ್ಡ ವಿಘ್ನಗಳನ್ನು ದಾಟ್ತೀವಿ, ಹತ್ತಿರಕ್ಕೆ ಹೋಗ್ತೀವಿ, ಬಾಗಿಲ್ಗೂ ಹೋಗ್ತೀವಿ, ಟಿಕೆಟ್ ಸಿಕ್ಕಿತು, ಟ್ರೈನ್ ಸಿಕ್ಕಿತು, ಎಲ್ಲ ಕಷ್ಟಪಟ್ಟಿದ್ದೇವೆ, ಎಲ್ಲ ಲಾಸ್ಟ್ ಮಿನಿಟು ಆ ಒಂದು ದರ್ಶನಕ್ಕೆ ಅಡ್ಡಿ ಆಗ್ತದೆ. ಅಂದರೆ ದೊಡ್ಡ ವಿಘ್ನಗಳನ್ನು ದಾಟ್ತೀವಿ, ಲಾಸ್ಟ್ ವಿಘ್ನ ಮಾತ್ರ ದಾಟಕ್ಕಾಗಲ್ಲ. ಆ ಸಣ್ಣ ವಿಘ್ನವೇ ತೊಂದರೆ ಕೊಡ್ತದೆ. ಅಂಥದ್ದು ಉಂಟು, ನಮಗೆ ಅಂಥದ್ದಿರುತ್ತದೆ ಜೀವನದಲ್ಲಿ. ಅದಕ್ಕೋಸ್ಕರ ಗಾದೆ ಕೊಡ್ತಾರೆ, ಆ ಕೊನೆಯ ಸಣ್ಣ ವಿಘ್ನವು ಸಣ್ಣದೇ ಹೊರತು ನಿಮಗೆ ತುಂಬ ಹಿಂಸೆ ಮಾಡ್ತದೆ. ಆವಾಗ ಅನಿಸುತ್ತದೆ, ಏನಪ್ಪ ಇದಕ್ಕಿಂತ ದೊಡ್ಡದು ದಾಟು ಬಂದಿದ್ದೇವೆ, ಈ ಸಣ್ಣದೇ ತೊಂದರೆ ಕೊಡಬೇಕಾ ಅಂದ್ರೆ ಹೌದು, ಈ ಸಣ್ಣದೇ ತೊಂದರೆ ಕೊಡ್ತದೆ. ಆ ಸಣ್ಣದೇ ದಾಟಬೇಕು. ಅಂದರೆ ಕೊನೆಯವರೆಗೂ, ಅದು ಸಿಕ್ಕುವವರೆಗೂ ತಾಳ್ಮೆ ಇರಲೇಬೇಕು, ಸಿಕ್ಕುವವರೆಗೂ ಪ್ರಯತ್ನ ಮಾಡಲೇಬೇಕು. ಎಲ್ಲ ದಾಟಿದ ನಂತರ ಈಗ ನೋಡು, ಒಂದು ಔಷಧಿ ಬೇಕಂದರೆ ಔಷಧಿ ಸಿಗ್ತಿರಲಿಲ್ಲ, ತುಂಬ ಕಷ್ಟಪಟ್ಟು ಎಲ್ಲಿ ಅಂದರೆ ಅಲ್ಲಿ ಹಾಸನಲ್ಲಿ ಯಾರೋ ಒಬ್ಬರು ಹೋದರು, ತಗೊಂಡು ಬಂದರು, ಎಲ್ಲ ಆಯಿತು. ಅಬ್ಬಾ, ಔಷಧಿ ಸಿಗುವುದೇ, ಯಾರೂ ಸಿಗಲ್ಲ ಎಂದು ಹೇಳಿದ್ದಾರೆ. ಯಾರೋ ಹಾಸನಕ್ಕೆ ಹೋಗಿದ್ದಾರೆ, ಎಲ್ಲ ಅಂಗಡಿಗಳು ಹುಡುಕಿದ್ದರೆ ಅವರು ಟೆಲಿಫೋನ್ ಮಾಡಿದ, ಯಾವ ಅಂಗಡಿಯಲ್ಲಿ ಸಿಗ್ತಾ ಇಲ್ಲ ಎಂದು. ಕೊನೆಗೆ ಯಾವುದೋ ಒಂದು ಅಂಗಡಿ ಸಿಕ್ಕಿತು ಎಂದು ಹೇಳಿದ. ಅಬ್ಬೋ, ಇಷ್ಟು ಕಷ್ಟಪಟ್ಟಾಗ ಅವರಿಗೆ ಡಬಲ್ ಹಣ ಕೊಟ್ಟು ಸಿಕ್ಕಿತು ಎಂದು ಹೇಳಿದ. ಅಲ್ಲಿಂದ ಅವನು ತಗೊಂಡು ಬಂದ. ಮತ್ತು ಯಾರು ತರಬೇಕು, ಅದು ವಿಘ್ನ ಇತ್ತು. ಅದೆಲ್ಲ ವಿಘ್ನಗಳೆಲ್ಲ ದಾಟಿದ್ದೇವೆ. ಈಗ ಏನು ವಿಘ್ನ ಅಂದರೆ ಆ ಮುಚ್ಚಳ ಓಪನ್ ಆಗಲ್ಲ. ಇದೇನಪ್ಪ, ಔಷಧಿ ಸಿಗಲ್ಲ ಎನ್ನುವುದು ಸಿಕ್ಕಿಬಿಟ್ಟಿತು, ಹೋಗುವ ಮನುಷ್ಯ ಸಿಕ್ಕಿದ, ಹಣ ಡಬಲ್ ಕೊಟ್ಟು ತಂದಿದ್ದೇವೆ, ತಗೊಂಡು ಬರುವರು ಸಿಕ್ಕಿದ್ದಾರೆ, ಎಲ್ಲ ಆಯ್ತು, ಮುಚ್ಚಳ ಓಪನ್ ಆಗಲ್ಲ. ಈಗ ಎಷ್ಟು ಮಾಡಿದರೂ ಆಗಲ್ಲ. ಒಡೆದು ಹಾಕೊಂಡ್ರೆ ಔಷಧಿ ಹೋಗಿಬಿಡ್ತದೆ. ಏನು ಮಾಡಬೇಕು? ಮಾಡದೆ ತಿನ್ನೋಕ್ಕಾಗಲ್ಲ, ಔಷಧಿ ಕುಡಿಯೋಕ್ಕಾಗಲ್ಲ, ಅದೇನು ಒಡೆದು ಹಾಕೋಕ್ಕಾಗಲ್ಲ, ಅದೇನು ಓಪನ್ ಆಗಲ್ಲ. ಏನು ಮಾಡ್ಬೋದು? ಯಾವುದು ಕತ್ತರಿಸಿದ್ದರೆ ಅಲ್ಲೇನು ಕತ್ತರಿ ಹೇಳ್ತಾರೆ, ಆ ಕತ್ತರಿ ಅದಕ್ಕೆ ಬಳಸೋಕ್ಕಾಗಲ್ಲ. ಹೇಗೆ ಬಳಸ್ತೀವಿ? ಸುತ್ತಿರುತ್ತದೆ, ಗಾಜು ಇರುತ್ತದೆ, ಕತ್ತರಿಸೋದು ಹೇಗೆ? ಈಗ ಕಷ್ಟ. ಈಗ ಅದು ಓಪನೇ ಆಗಲ್ಲ. ಎಲ್ಲ ಮಾಡಿ ಅವ್ರು ಮಾಡಿ ಇದೇನಪ್ಪ, ದೊಡ್ಡ ವಿಘ್ನಗಳು ದಾಟಿದ್ದೇವೆ, ಹಿಮಾಲಯ ಪರ್ವತ ದಾಟಿ ಬಂದಿದ್ದೇವೆ, ಈ ಸಣ್ಣದೇ ಸಿಕ್ಕಾಕ್ಕೊಂಡಿತೆ, ಹೆಗ್ಗಣವೇ ದಾಟಿ ಹೋಯಿತು, ಬಾಲ ಮಾತ್ರ ದಾಟುತ್ತಾ ಇಲ್ಲ. ಇದೇನಪ್ಪ ಅಂದರೆ ಹಾಗೆ ಇರುತ್ತದೆ. ಹೆಗ್ಗಣ ದಾಟಿ ಹೋಯ್ತಂತೆ, ಆದರೆ ಬಾಲ ದಾಟಲ್ಲ. ಅಂಥದ್ದೊಂದು ಗಾದೆ.
ಜನರು ಹೇಳ್ತಾರೆ ಹೆಗ್ಗಣ ದಾಟಿದಾಗ ಬಾಲ ಏಕೆ ದಾಟಲ್ಲ ಬಿಲದಿಂದ? ಹೌದು, ಅದೇ ಹಾಗೆ ಆಗ್ತದೆ. ಅದೇಕೆ ಅಷ್ಟು ದಪ್ಪ ಬಿಲ ಇದೆ, ಹೆಗ್ಗಣವೇ ದಾಟಿತು. ಅದೇ ಜೀವನ. ನೀವದು ಹೆಗ್ಗಣ ನೋಡಬೇಡಿ, ಜೀವನದಲ್ಲಿ ವಿಘ್ನಗಳು ಹೀಗೆ ಬರುತ್ತವೆ. ದೊಡ್ಡ ದೊಡ್ಡದು ದಾಟ್ತದೆ, ಆ ಕೊನೆಯು ಕಷ್ಟ ಆಗ್ತದೆ. ಭಾಗವತವೆಲ್ಲ ಹೇಳ್ತೀವಿ, ಏಕಾದಶ ಸ್ಕಂದ ಮುಗಿದ ನಂತರ ದ್ವಾದಶ ಸ್ಕಂದದಲ್ಲಿ ಏನು ವಿಘ್ನವಾಗ್ತದೋ ಗೊತ್ತಿಲ್ಲ, ಅದು ಮುಗಿಯೋಕ್ಕೆ ಬಿಡಲ್ಲ. ಕೊನೆಯ ಸ್ಕಂದ ಕೊನೆಯ 4-6 ಅಧ್ಯಾಯಗಳು ತೊಂದರೆ ಕೊಡ್ತದೆ. ಈಗ ಮಾಡಲ್ಲ, ಏನೋ ಪೋಸ್ಟ್ಪೋನ್ ಆಗ್ತದೆ, ಏನೋ ಅಡ್ಡಿ ಆಗ್ತದೆ. ಅದೀಗ ಭಗವಂತನ ಲೀಲ ಹಾಗೆ ಇರುತ್ತದೆ, ಏನೋ ಅಡ್ಡಿ ಆಗ್ತದೆ. ಸ್ವಲ್ಪನೇ ಇದೆ, ಒಂದು 4-6 ವಾರ ದಿವಸ 10 ದಿವಸ ಮುಗೀತಾ, 10 ದಿವಸನೇ ಆಗಲ್ಲ. ಏನೋ ಬರುತ್ತದೆ, ಏನೋ ಬರುತ್ತದೆ, ಪೋಸ್ಟ್ಪೋನ್ ಇನ್ನೇನೋ ಕೆಲಸ, ಕೊನೆಗೂ ಏನೋ ಕಷ್ಟಪಟ್ಟು ಮುಗಿಸ್ತದೆ. ಅದು ಹಾಗೆ ಮಾಡ್ತದೆ. ದ್ವಾದಶ ಸ್ಕಂದ ಭಾಗವತದಲ್ಲಿ 11 ಸ್ಕಂದಗಳು ಮುಗಿಯುತ್ತದೆ, ಆ ಒಂದು ಕೊನೆಯದೇ ಮುಗಿಯಲ್ಲ. ಅಂಥದ್ದು ಮಾಡ್ತದೆ. ಎಷ್ಟೋ ಪುಸ್ತಕಗಳು ನೋಡಿದ್ದೀವಿ, ದಪ್ಪ ಪುಸ್ತಕಗಳು ಹೇಳುವಾಗ ಮಿಕ್ಕದೆಲ್ಲ ಹೇಳ್ತೀವಿ, ಕೊನೆಯ 10 ಶ್ಲೋಕಗಳಿಗೆ ಏನೋ ವಿಘ್ನ ಬರುತ್ತದೆ, ಅದು ಓದುವುದಕ್ಕೆ ಬಿಡಲ್ಲ. ಒಂದು ಕ್ಲಾಸು ಆಗೋಣ, ಒಂದು ಕ್ಲಾಸ್ನಲ್ಲೇ ಮುಗಿಸೋ, ಆ ಒಂದು ಕ್ಲಾಸೇ ಆಗಲ್ಲ, ಏನೋ ಬರುತ್ತದೆ ವಿಘ್ನ. ಇದು ಪ್ರಪಂಚದ ಸ್ವಭಾವ ಹಾಗಿರುತ್ತದೆ. ನಾವು ತುಂಬ ತಾಳ್ಮೆಯಿಂದ ಆ ಕೊನೆಯವರೆಗೂ ಹಿಡ್ಕೊಂಡು ಇರಬೇಕು. ಮೊದಲು ಎಲ್ಲರೂ ಕೇಳ್ತಾರೆ, ಆ ಕೊನೆಗೂ ಬರಲ್ಲ, ಕೊನೆವರೆಗೂ ತಾಳ್ಮೆ ಇಲ್ಲ, ವಿಘ್ನಗಳು ಏನೇನೋ ಬರುತ್ತದೆ. ಪ್ರಪಂಚ ಸ್ವಭಾವ ಹಾಗೆ. ಆದ್ದರಿಂದ ದಾಟುವುದು ಕಷ್ಟ. ಅದಕ್ಕೋಸ್ಕರ ದೊಡ್ಡವರ ಸನ್ನಿಧಿಯಲ್ಲಿ ಯಾರಿರುತ್ತಾರೆ, ನೀವು ಅಲ್ಲಿಂದ ಟಿಕೆಟ್ ಕೊಂಡುಕೊಂಡು ಟ್ರೈನ್ ಬುಕ್ ಮಾಡಿಕೊಂಡು ಏನೋ ಕಷ್ಟಪಟ್ಟು ಎಲ್ಲ ಮಾಡಿಕೊಂಡು ಬರ್ತಾರೆ ಅಲ್ಲವೇ. ಅಲ್ಲಿ ವಾಸ ಮಾಡುವುದಕ್ಕೆ ಜಾಗ ಬೇಕು ಅಂದರೆ ಅದು ಸಿಗ್ತದೆ. ಎಲ್ಲ ಆಯಿತು, ಏನೇನೋ ಕಷ್ಟಪಟ್ಟು ಎಲ್ಲ ಆಯಿತು. ಈಗ ಹತ್ತಿರಕ್ಕೀಗ ಇವತ್ತು ದರ್ಶನಕ್ಕೆ ಹೋಗಿದ್ದೆ ಅಂದರೆ ಗೇಟ್ ಹತ್ತಿರಕ್ಕೆ ನಿಲ್ಲಿಸಿಬಿಡ್ತಾನೆ ಅಷ್ಟೇ. ಇಲ್ಲ, ಗುರುಗಳು ಬೇರೆ ಯಾರೋ ದರ್ಶನದಲ್ಲಿದ್ದಾರೆ, ನಿಮಗಿಲ್ಲ ದರ್ಶನ ಕೊಡಲ್ಲ, ಈಗಲ್ಲ, ಸುಮ್ಮನಿರೋ, ಹೋಗಬೇಡ. ತುಂಬ ಹೊತ್ತಾಗ್ತದೆ, ನೀವು ಏನೇ ಆಗಲಿ ಇಲ್ಲೇ, ಅವ್ರು ಬಿಡಲ್ಲ. ಏನು ಮಾಡ್ತೀರಿ? ಲಂಕಿಣಿ ಒಬ್ಬಳು ಸಿಕ್ಕಿದರೆ ಹನುಮಂತದೇ ನೀವು ಇಲ್ಲಿ ಬಂದರೆ ಒಳ್ಳೆಯದು ಎಂದಿಗೆ ಹನುಮಂತನನ್ನು ನೆನಪಿಸ್ಕೊಳ್ಬೇಕು. ಅವರೆಲ್ಲ ಸಮುದ್ರ ದಾಟಿದ, ಲಂಕದ ಗೇಟ್ ಮಾತ್ರ ಅಡ್ಡಿ ಮಾಡ್ತಾ ಇದ್ದಾಳೆ. ಸಮುದ್ರವನ್ನು ದಾಟಿದವನು ಈ ಒಂದು ಗೇಟ್, ಲಂಕದ ಗೇಟ್ ಒಂದು ದೊಡ್ಡ ವಿಷಯವಾ ಅಲ್ಲವೇ? ಹನುಮಂತನಿಗೆ ಅಷ್ಟು ದೊಡ್ಡ ಸಮುದ್ರನೇ ದಾಟಿದ ಒಬ್ಬನೇ. ಅಷ್ಟು ದೊಡ್ಡ ಸಮುದ್ರ ದಾಟಿ ಬಂದವನಿಗೆ ಈ ಲಂಕ ದಾಟುವುದೇ ಕಷ್ಟ, ಈ ಲಂಕದ ಗೇಟ್ ದಾಟುವುದೇ, ಬಾಗಿಲು ದಾಟುವುದೇ ಕಷ್ಟವಾಯಿತು. ಏಕೆ? ಇವನು ಬಿಡುತ್ತಾ ಇಲ್ಲ. ಈಗ ಹನುಮಂತ ನೋಡಿಕೊಂಡ, ಇಷ್ಟೊತ್ತು ಒಳ್ಳೆಯ ಮಾತಿನಿಂದ ದಾಟಿ ಬಂದೆ, ಈಗ ಒಳ್ಳೆಯದು ನಡೆಯಲ್ಲ, ಈಗ ಒಂದು ಪೆಟ್ಟೆ ಬೇಕು ಎಂದು ಲಂಕಿಣಿಗೆ ಹೊಡೆದರೆ ಅಬ್ಬಾ ಒಳ್ಳೆಯದಾಯಿತು, ಈಗ ಬಿಡ್ತೀನಿ ದಾರಿ ಎಂದು ಹೇಳಿಬಿಟ್ಟು. ಕೆಲವರಿಗೆ ರಾಮಚಂದ್ರ ಏನು ಮಾಡಿದ, ಸಮುದ್ರಕ್ಕೆ ನಮಸ್ಕಾರ ಮಾಡಿ, ಸಮುದ್ರನೇ ನಮಗೆ ದಾರಿ ಕೊಡು, ನಾವೆಲ್ಲರೂ ವಾನರರು ಅಲ್ಲಿ ಲಂಕಕ್ಕೆ ಹೋಗಬೇಕು ಎಂದವರೇ ಬೇಡಿಕೊಂಡ. ನಮಗೆ ದಾರಿ ಕೊಡು ಅಂದರೆ ಸಮುದ್ರ ಕೊಟ್ಟಿಲ್ಲ. 3 ದಿವಸ ಉಪವಾಸವಿದ್ದ ಪಾಪ. 3 ದಿವಸ ಉಪವಾಸವಿದ್ದು ಸ್ತೋತ್ರ ಮಾಡ್ತಾ ಇದ್ದಾನೆ, ಸಮುದ್ರದ ಸ್ತೋತ್ರ, ಆದರೆ ಏನು ಕೊಟ್ಟಿಲ್ಲ. ಕೊನೆಗೆ ಲಕ್ಷ್ಮಣ ನನ್ನ ಧನುಸ್ಸು ತಗೊಂಡು ಬಾ ಎಂದು ಹೇಳಿದ. ತಕ್ಷಣವೇ ಸಮುದ್ರ ಎದ್ದು ಬಂದ, ಕ್ಷಮಿಸಿ ಎಂದು. ಅಷ್ಟೇ. ಆ ಲಂಕಿಣಿ ಏನೋ ಬೇಡ್ಕೊಂಡ, ನೋಡು ರಾಮಕಾರ್ಯಕ್ಕೆ ಬಂದೆ, ನಾನು ಕೆಟ್ಟ ಕೆಲಸ ಮಾಡುವಕ್ಕೆ ಬಂದಿಲ್ಲ, ನಾನು ಕಳ್ಳನಲ್ಲ, ನಾವು ಒಳ್ಳೆಯವನೇ, ನಾವು ಸಜ್ಜನನೇ, ಒಂದು ರಾಜನಿಗೆ, ಒಂದು ರಾಮಚಂದ್ರ ಅಂತ ರಾಜನ ಮಂತ್ರಿಯಾಗಿ ಬಂದೆ, ಒಂದು ಸುಗ್ರೀವನಿಗೆ ಮಂತ್ರಿ, ರಾಮಚಂದ್ರನಿಗೆ ದೂತ, ಒಂದು ಮರ್ಯಾದ ಜನರು, ನಾವು ಮರ್ಯಾದ ಜನರು, ಒಂದು ರಾಜರು, ಸಂಸ್ಕಾರವಂತರು, ಮಹನೀಯರು, ಧರ್ಮಾತ್ಮರ ಪ್ರತಿನಿಧಿಯಾಗಿ ಬಂದೆ, ನನಗೆ ದಾರಿ ಬಿಡಲ್ಲ. ಈಗ ಎಲ್ಲ ನೋಡಿಕೊಂಡ, ಬೇಡ್ಕೊಂಡ, ಏನೋ ಮಾಡಿದ, ನಮಸ್ಕಾರ ಮಾಡಿದ, ಏನು ಕೇಳಲ್ಲ. ಈಗ ಅನಿಸಿತ್ತು ಇದು ನಡೆಯಲ್ಲ ಎಂದು. ಒಬ್ಬ ಪೆಟ್ಟು ಹೊಡೆದರೆ ಹೆದರ್ಕೊಂಡು ನೀವು ಹೋಗಬಹುದು ಅಂತ ಹೇಳಿಬಿಟ್ರು ಅಷ್ಟೇ. ಅಲ್ಲ ಅಂದ್ರೆ ಏನು ಮಾಡಬೇಕು? ಕೆಲವೊಮ್ಮೆ ಬುದ್ಧಿವಂತಿಕೆಯಿಂದ ನಡೆಯಲ್ಲ. ನೀವು ಗಾಂಧೀಜಿ ಮಾತನಾಡಿದ್ದರೆ, ಗಾಂಧೀಜಿ ಎಲ್ಲ ಕಡೆ ಸಕ್ಸಸ್ ಆಗಿದ್ದರೂ ಹೇಳ್ಕೊಡ್ತಾ ಇದ್ದೀರಾ? ಅಲ್ಲ. ಎಷ್ಟೋ ಕಡೆ ಗಾಂಧೀಜಿ ಆಗ್ರಹ ಮಾಡಿ ನಾನು ಉಪವಾಸ ಮಾಡ್ತೀನಿ ಅಂತ, ಉಪವಾಸ ಮಾಡಿ ಏನು ನಡೆಯದೆ ವಾಪಸ್ ಹೋದ. ಎಷ್ಟೋ ಕಡೆ ಪುರಿ ಜಗನ್ನಾಥದಲ್ಲಿ ಏನೋ ಆಗ್ರಹ ಮಾಡಿದ, ಎಲ್ಲರಿಗೆ ಒಳಗೆ ಬಿಡಬೇಕು ಎಂದು. ಎಲ್ಲರಿಗಿಲ್ಲ, ನಮ್ಮ ಪ್ರಾಚೀನ ನಿಯಮ ಇದೆ, ಹಿಂದೂಗಳಿಗೆ ಬಿಡ್ತೀವಿ, ಎಲ್ಲರಿಗೆ ಬಿಡಲ್ಲ, ಎಲ್ಲರೂ ಹೋಗಬೇಕು. ಉಪವಾಸ ಮಾಡಿ ಗಾಂಧೀಜಿ ಬಿಟ್ಟು ಹೋದ. ಯಾರು ನನ್ನ ಮಾತು ಕೇಳ್ತಾ ಇಲ್ಲ. ಅನಂತ ಪದ್ಮನಾಭ ಸ್ವಾಮಿ ಇಲ್ಲ 2-3 ಕಡೆ ಹೀಗೆ ಮಾಡಿದ ಗಾಂಧೀಜಿ, ಮೂರ್ಖತನ ಮಾಡಿ ಎಲ್ಲರಿಗೂ ಆಗಬೇಕು ಎಂದು ಆಗ್ರಹ ಮಾಡಿದ. ಆ ಪೂಜಾರಿಗಳು ಯಾರು ಕೇರ್ ಮಾಡಲಿಲ್ಲ, ಮಾಡ್ತೀನಿ, ಕೆಲವು ದಿವಸಕ್ಕೆ ಮಾಡಿ ವಾಪಸ್ ಹೋದ ಅಷ್ಟೇ. ಈಗ ನಡೆಯಲ್ಲ ಎಂದು. ಹಾಗೆ
ಹನುಮಂತನಾಗಿದ್ದರೆ ತಕ್ಷಣವೇ ಆಗುತ್ತದೆ ಕೆಲಸ. ಅರ್ಜೆಂಟ್ ನೆಟ್ ಕ್ಯಾಶ್ ಅಲ್ಲವೇ? ನೆಟ್ ಕ್ಯಾಶ್ ಅಂದ್ರೇನು? ಎಲ್ಲರಿಗೂ ದಕ್ಷಿಣ ಕೊಡಬೇಕಲ್ಲವೇ? ಹಾಗೆ ಲಂಕಿಣಿಗೆ ದಕ್ಷಿಣ ಕೊಟ್ಟರೆ ಅವಳು ಬಿಟ್ಟಳು. ಏನು ದಕ್ಷಿಣ ಕೊಟ್ಟಳು? ಲಂಕಿಣಿ ಏನು ಹೇಳಿದಳು ಗೊತ್ತಾ? ಅಬ್ಬಾ, ಎಷ್ಟು ದೊಡ್ಡ ಪೆಟ್ಟು ಹೊಡೆದಿದ್ದು ನನಗೆ, ನನ್ನ ಮೇಲೆ ಎಷ್ಟು ಹೊಡೆದಿದ್ದಿ ನೋಡು, ಒಳ್ಳೆಯದಾಯಿತು, ಈಗ ನನಗೆ ಸತ್ಸಂಗ ಆಯಿತು ಎಂದು ಹೇಳ್ತಾರೆ. ಸಜ್ಜನರ ದರ್ಶನವಾಯಿತು. ನನಗೆ ಬ್ರಹ್ಮದೇವ ಹೇಳಿದ, ಯಾರು ಬಂದು ನಿನಗೆ ತಲೆ ತಿರುಗುವಷ್ಟು ದೊಡ್ಡ ಪೆಟ್ಟು ಹೊಡೆಯುತ್ತಾರೋ ಆವಾಗ ಲಂಕಕ್ಕೆ ನಾಶ ಬಂತು, ಸತ್ಸಂಗ ಸಿಕ್ಕಿತು ಎಂದು ಹೇಳಿದ್ದಾರೆ. ನಿನ್ನಂಥವನಿಗೆ ಇಂಥ ಸತ್ಸಂಗವೇ ಬೇಕು, ಹನುಮಂತನಂಥ ಸತ್ಸಂಗನೇ ಬೇಕು. ಯಾರು ಗಾಂಧೀಜಿ ಸತ್ಸಂಗ ಬೇಡ ಅಲ್ಲವೇ? ಹನುಮಂತನ ಸತ್ಸಂಗವೇ ಬೇಕು. ಕೆಲವರಿಗೆ ಅದೇ ಬೇಕು, ಎಲ್ಲರಿಗೆ ಎಲ್ಲದೂ ಕೆಲಸ ಆಗಲ್ಲ. ಕೆಲವರಿಗೆ ನಮಸ್ಕಾರ ಮಾಡಬೇಕು, ಕೆಲವರಿಗೆ ದಕ್ಷಿಣ ಕೊಡಬೇಕು, ಕೆಲವರಿಗೆ 2-3 ಸಲ ಏನೋ ಬೇಡ್ಕೊಳ್ಳಬೇಕು, ಕೆಲವರಿಗೆ ಯಾವುದೂ ನಡೆಯಲ್ಲ. ಲಂಕಿಣಿ ಸತ್ಸಂಗವೇ ಕೊಡಬೇಕು. ಲಂಕಿಣಿಗೆ ದಕ್ಷಿಣ ಏನು ಕೊಟ್ಟರು? ಅಂಥ ದಕ್ಷಿಣ ತಗೊಂಡು ಹೋಗಿ ಎಲ್ಲಿಯಾದರೂ. ಕೆಲವು ಕಡೆ ಕೆಲಸ ನಡೆಯಲ್ಲ ಅಂದರೆ ಲಂಕಿಣಿ ದಕ್ಷಿಣನೇ ಕೊಡಿ. ಲಂಕಿಣಿ ದಕ್ಷಿಣ, ಕಾಣಿಗೆ ದಕ್ಷಿಣ ಹೇಳ್ತಾರೆ, ಕಾಣಿಗೆ ಹೇಳ್ತಾರೆ. ಲಂಕಿಣಿ ಕಾಣಿಗೆ. ಆ ಕಾಣಿಗೆ ಕೊಟ್ಟರೆ ತಕ್ಷಣವೇ ನಿಮಗೆ ಲಂಕಕ್ಕೆ ಪ್ರವೇಶ ಸಿಗ್ತದೆ. ಇಲ್ಲದಿದ್ದರೆ ನೀವು ಏನು ಮಾಡಿದ್ರೆ, ನಮಸ್ಕಾರ ಮಾಡಿದರೆ ಇನ್ನು ಅಲ್ಲೇ ನಿಲ್ಲಿಸ್ತಾರೆ, ಅಷ್ಟೇ ಓಡಿಸ್ತಾರೆ, ಬಿಡಲ್ಲ. ಹಾಗೆ ಅದರಿಂದ ಎಲ್ಲ ಕಡೆ ಕೆಲವು ಅಡ್ಡಿ ಇರುತ್ತಾರೆ. ಹಾಗೆ ಜಯ ವಿಜಯರು ಇರುತ್ತಾರೆ, ಶೇಷನೂ ಇರುತ್ತಾನೆ. ಗರುಡ ಅಡ್ಡಿ ಮಾಡಿದ್ದು ಎಲ್ಲಿ ಕಂಡು ಬರಲ್ಲ. ಶೇಷ ಹಾವಲ್ಲವೇ? ಹಾವಿಗೆ ಸ್ವಲ್ಪ ಅನಾವಶ್ಯಕ ಸಿಟ್ಟಿರುತ್ತದೆ, ಸುಮ್ಮನೆ ಬುಸ್ಸು ಎಂದು ಹೇಳ್ತಾರೆ ಅಲ್ಲವೇ ಶೇಷ. ಅದರಿಂದ ಈ ಶೇಷನಿಗೂ ನಮಸ್ಕಾರ ಮಾಡಿ ಸ್ವಲ್ಪ ಹಾಲು ಹಾಕಿ ನಮಸ್ಕಾರ ಮಾಡಿದ್ದರೆ ಆ ಭಗವಂತನ ವಿಷ್ಣು ದರ್ಶನಕ್ಕೆ ಬಿಡುತ್ತಾನೆ, ಇಲ್ಲದರೆ ಬಿಡಲ್ಲ. ಬರೀ ಕೃಷ್ಣನ ಜೊತೆಗೆ ಇದ್ದಾನಲ್ಲ, ಏನು ಮಾಡೋದು? ಕೃಷ್ಣನ ಜೊತೆಗೆ ಇದ್ದರೆ ಅವ್ರಿಗೂ ನಮಸ್ಕಾರ ಮಾಡಬೇಕು. ನಿಮಗೆ ಇಷ್ಟವಿಲ್ಲದಿದ್ದರೂ ಮಾಡಬೇಕು. ಏಕೆ? ನಮಗೆ ತಾಳ್ಮೆ ಬೇಕು, ಭಕ್ತಿ ಬೇಕು, ಅವರ ಕೆಟ್ಟತನವನ್ನು ಸಹಿಸಿಕೊಳ್ಳುವ ಬುದ್ಧಿ ಬೇಕು. ಅದಕ್ಕೋಸ್ಕರ ಅದು ಬೇಕು, ಅದು ಸಾಧನವೇ. ಎಲ್ಲ ಒಳ್ಳೆಯರಾಗಬೇಕಂದ್ರೆ ಅಂಥದ್ದು ಇಲ್ಲಿ ಸಿಗಲ್ಲ, ಎಲ್ಲಿ ಸಿಗಲ್ಲ. ಆದ್ದರಿಂದ ಬಲರಾಮನಿಗೂ ನಮಸ್ಕಾರ ಮಾಡಿ, ಬಲರಾಮನನ್ನು ಕಥೆ ಕೇಳಿ. ಅವರು ಶ್ರೀಕೃಷ್ಣನ ಭಕ್ತ. ಅವರು ಏನೋ ತುಂಬ ಪುಣ್ಯ ಮಾಡಿಕೊಂಡರೆ ಎಷ್ಟೋ ವರ್ಷ ಪುಣ್ಯ ಮಾಡಿ 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 ವೈಕುಂಠದಲ್ಲಿ ವಾಸವನ್ನು ಸಂಪಾದನೆ ಮಾಡಿದ. ಅಷ್ಟೇ ಅಲ್ಲ, ವೈಕುಂಠಕ್ಕೆ ಮ್ಯಾನೇಜರೇ ಆಗಿದ್ದ. ವೈಕುಂಠಕ್ಕೆ ಮ್ಯಾನೇಜರೇ ಆಗಿದ್ದ. ಅವರ ಅನುಮತಿ ಇದ್ದರೆ ನಿಮಗೆ ವಿಷ್ಣು ದರ್ಶನ. ಇದೇನಪ್ಪ ಅಂದರೆ ತುಂಬ ಪುಣ್ಯ ಮಾಡಿದ, ವಿಷ್ಣು ಅವನನ್ನು ಪ್ರಸನ್ನವಾಗಿ ವಿಷ್ಣುವಿಗೆ ವೈಕುಂಠದ ಸ್ಥಾನ ಕೊಟ್ಟ. ಮರೀಗ ಅಂಥದ್ದು ನಾವು ಯಾರು? ನಿಮಗೆ ವೈಕುಂಠದಲ್ಲಿರುವ ಅಧಿಕಾರವಿಲ್ಲ, ನೀವು ಬಿಟ್ಟು ಹೋಗೋ ಅಂದರೆ, ನೋಡಪ್ಪ, ನೀವು ನನ್ನನ್ನು ಮ್ಯಾನೇಜರ್ ಮಾಡಲಿಲ್ಲ, ನಾನು ಮಾಡಿದ್ದು ವಿಷ್ಣುವು. ಅದರಿಂದ ನಾನು ಅವ್ರ ಮಾತು ಕೇಳ್ತೀನಿ, ನೀನು ಯಾರು ಹೇಳುವುದಕ್ಕೆ? ನೀವಿಲ್ಲಿ ಬಂದಿದ್ದು ಸುಮ್ಮನೆ ಅತಿಥಿಯಾಗಿ ದರ್ಶನಕ್ಕೋಸ್ಕರ ಬಂದಿದ್ದೀವಿ, ನನ್ನ ಮಾತು ನೀನು ಕೇಳಬೇಕು. ನಿನ್ನನ್ನು ಯಾರು ಮಾಡಿದ್ದಾರಪ್ಪ ಮ್ಯಾನೇಜರು ಅಂತ ಹೇಳಿದ್ದರೆ ಅದು ನೋಡು, ಅದಾ ಸಂದೇಹ, ಡೈರೆಕ್ಟ್ ವಿಷ್ಣುವನ್ನೇ ಕೇಳು. ವಿಷ್ಣುವನ್ನು ಕೇಳುವುದಕ್ಕೆ ಬಿಡಲ್ಲ. ಮೊದಲು ನಾನು ಒಪ್ಕೊಂಡ್ರೆ ವಿಷ್ಣು ಹೋಗೋದು. ಆದ್ದರಿಂದ ದೊಡ್ಡವರ ಜೊತೆಗೆ ಗೇಟ್ ಕೀಪರ್ ಆಗಿ, ಸೇವಕರಾಗಿ ಎಂಥವರಿರುತ್ತಾರೆ? ಲಂಕಿಣಿ ಅಂಥವರು ಇರುತ್ತಾರೆ. ಆದ್ದರಿಂದ ಅವರನ್ನು ಸಹಿಸಿಕೊಂಡು, ಅವರನ್ನು ಮೆಚ್ಚಿಸಿ, ನಮಸ್ಕಾರ ಮಾಡಿ, ದಾನ ಮಾಡಿ, ದಕ್ಷಿಣ ಕೊಟ್ಟು, ನಮಸ್ಕಾರ ಮಾಡಿ, ಏನೇನೋ ಮಾಡಿ ಬೇಡಿಕೊಂಡು ಮೆಚ್ಚಿಸಿ ದಾಟಬೇಕು. ಅದು ಪದ್ಧತಿ. ಅದಕ್ಕೋಸ್ಕರ ಎಲ್ಲ ಕಡೆ ಇರುತ್ತಾರೆ ಅಲ್ಲವೇ? ಅದು ವಿಘ್ನಚಯ. ಇದು ಲೋಕಜ್ಞಾನವೇ. ಲೋಕಜ್ಞಾನ, ಇದು ಭಗವದ್ಜ್ಞಾನ, ಎರಡೂ ಆಗುತ್ತವೆ. ಲೋಕಜ್ಞಾನ, ಭಗವದ್ಜ್ಞಾನ ಆಗದಿದ್ದರೆ ಯಾವುದೂ ಸಿಗಲ್ಲ. ಸುಮ್ಮನೆ ನಾನು ಮಹನೀಯರನ್ನು ದರ್ಶನ, ಅವರು ಮಹನೀಯರು ಎಷ್ಟು ಉದಾರವೇ ಇರಲಿ, ಅವನು ಮಹಾತ್ಮರಾಗಬಹುದು. ವಿಷ್ಣುವು ಅತ್ಯಂತ ದಯಾಳುವೂ ಆಗಬಹುದು ಪರಮಾತ್ಮ. ಅವನು ದಯಾಳುವಾಗಿದ್ದರೂ ಅವನ ಗೇಟ್ ಕೀಪರ್ಗೆ ಅಷ್ಟು ದಯಾಳುವಿಲ್ಲ. మరి ಆವಾಗ ಏನು ಮಾಡಬೇಕು? ಅಷ್ಟೇ, ನೀವು ಸಹಿಸ್ಕೊಳ್ಳೇಬೇಕು. ಆಯಿತಾ? ಟೈಮ್ ಹೆಚ್ಚೇ ಆಯಿತೆ ಅನ್ನೊಳ್ಳೆ ಮುಗೀತು. ಆಯಿತು. ಮುಂದಿಂದು ಸುಧಾಮ ಭಗವನ್ ಒಂದೆರಡು ಶ್ಲೋಕ ಹೇಳ್ತೀನಿ, ಹೆಚ್ಚೇನು ಹೇಳಲ್ಲ. ಅಥ ಅಶೀತಿತ, ಅದಕ್ಕಿಂತ ಮುಂಚೆನೇ ಹೇಳಿದರು ಶ್ರೀಮದ್ ಭಾಗವತೆ ಮಹಾಪುರಾಣೆ ಬಲದೇವ ತೀರ್ಥಯಾತ್ರಾ ನಿರೂಪಣಂ ನಾಮ ಏಕೋನ ಅಶೀತಿತಮೋಧ್ಯಾಯ. ಈಗ ಅಥ ಅಶೀತಿ 80ನೇ ಅಧ್ಯಾಯ. 10 ಅಧ್ಯಾಯಗಳು ಉಳಿದಿವೆ ದಶಮಸ್ಕಂದದಲ್ಲಿ. ಭಗವಾನ್ ಯಾನಿ
ರಾಜ ಪರೀಕ್ಷಿತ್ತು ಕೇಳ್ತಾ ಇದ್ದಾನೆ, ಚಾನ್ಯಾನಿ ಮುಕುಂದಸ್ಯ ಮಹಾತ್ಮನಃ. ಈಗ ಎಲ್ಲ ಶ್ರೀಕೃಷ್ಣನ ಕಥೆಗಳನ್ನು ಕೇಳುತ್ತಾ ಕೇಳುತ್ತಾ ಕೊನೆಗೆ ಬಂದಿದ್ದೇವೆ. ಈಗ ಇನ್ನೂ ಏನು ಕೇಳಬೇಕೋ ಗೊತ್ತಾಗ್ತಾ ಇಲ್ಲ. ಅದರಿಂದ ನೀವೇ ಹೇಳಿ, ಇನ್ನೇನಾದರೂ ಉಳಿದಿದ್ದರೆ ಶ್ರೀಕೃಷ್ಣನ ಲೀಲೆಗಳು ಮಹಿಮೆಗಳು ತಿಳಿಯತಕ್ಕದ್ದು ಇನ್ನೇನಾದರೂ ಉಳಿದಿದ್ದರೆ ನೀವೇ ನೆನಪಿಸ್ಕೊಂಡು ಹೇಳಿ. ನಾವು ಕೇಳಿದ್ದೆಲ್ಲ ಮುಗಿದು ಹೋಯಿತು, ಎಲ್ಲ ಕೇಳಿಬಿಟ್ಟಿದ್ದೀವಿ. ಈಗ ಏನೋ ಸ್ವಲ್ಪ ಸ್ವಲ್ಪ ಉಳಿದಿವೆ. ಅನ್ಯಾನಿ ಮುಕುಂದಸ್ಯ ಮಹಾತ್ಮನಃ ವೀರ್ಯಾಣ್ಯನಂತ ವೀರ್ಯಸ್ಯ ಶ್ರೋತುಮಿಚ್ಛಾಮಹೇ ಪ್ರಭು. ಇನ್ನೂ ಕೇಳಬೇಕೆಂಬ ಆಸೆ ಇದೆ. ಏಕೆ? ಇನ್ನೂ 2-3 ದಿವಸ ಇದೆ ಅಲ್ಲವೇ? 2 ದಿವಸನ 7 ದಿವಸ ಅಲ್ಲವೇ? ಪ್ರಾಣ ಇದೆ ಅವರಿಗೆ. ಪರೀಕ್ಷಿತ್ತಕ್ಕೆ ಇನ್ನೂ 2 ದಿವಸ ಇದೆ ಟೈಮು. మరి ಇನ್ನೇನಾದರೂ ಹೇಳಿ. ಕೋನು ಶ್ರುತ್ವಾ ಸಕೃತ್ ಬ್ರಹ್ಮನ್ ತಮಶ್ಲೋಕ ಸತ್ಕಥ. ಭಗವಂತನ ಕಥೆಗಳು ಕೇಳುತ್ತಾ ಕೇಳುತ್ತಾ ಯಾರಿಗೆ ಸಾಕು ಅನಿಸುತ್ತದೆ, ಇನ್ನೂ ಕೇಳಬೇಕೇ ಅನಿಸುತ್ತದೆ. ವಿರಮೇತ ವಿಶೇಷಜ್ಞೋ ವಿಷಣ್ಣ ಕಾಮ ಮಾರ್ಗಣೈ ಸಾಭಾಗ್ಯಯ ತಸ್ಯ ಗುಣಾನ್ ಗೃಣೀತೆ ಕರೌಚ. ಅದರಿಂದ ಯಾರ ಕೈಗಳು ಭಗವಂತನ ಸೇವೆಯಲ್ಲಿರುತ್ತವೋ ಅವನ ಧನ್ಯ. ಕಣ್ಣುಗಳು ಭಗವಂತನನ್ನೇ ನೋಡಬೇಕು, ಕಿವಿಗಳು ಭಗವಂತನ ಕಥೆಯನ್ನೇ ಕೇಳಬೇಕು, ಮನಸ್ಸು ಭಗವಂತನನ್ನೇ ಸ್ಮರಿಸಬೇಕು. ಸ್ಮರೇತು ವಸಂತಂ ಸ್ಥಿರ ಜಂಗಮೇಶು. ನಾಮರೂಪಗಳಲ್ಲಿ ಎಲ್ಲರಲ್ಲಿಯೂ ಭಗವಂತನನ್ನೇ ಸ್ಮರಿಸಬೇಕು. ತತ್ಪುಣ್ಯ ಕಥಾ ಸಕರ್ಣಃ. ಭಗವಂತನ ಕಥೆಯನ್ನು ಕೇಳುವ ಕಿವಿಯೇ ಕಿವಿ, ಇಲ್ಲದಿದ್ದರೆ ಅದು ಕಿವಿ ಅಲ್ಲ. ಶಿರಸ್ತು ತಸ್ಯೋಭಯಲಿಂಗಮಾನಮೇ ತದ್. ಯಾವುದು ತಲೆ ನಿಜವಾದ ತಲೆ ಅಂದರೆ ಭಗವಂತನಿಗೆ ನಮಸ್ಕಾರ ಮಾಡುತ್ತದೋ ಆ ತಲೆಯೇ ನಿಜವಾದ ತಲೆ. ಯತ್ಪಶ್ಯತಿ ತದ್ದಿ ಚಕ್ಷುಹು. ಯಾವುದು ಭಗವಂತನ ಭಕ್ತರನ್ನು, ಭಗವಂತನ ಮಂದಿರಗಳನ್ನು ಅವುಗಳನ್ನೇ ನೋಡುತ್ತದೋ ಆ ಕಣ್ಣು ನಿಜವಾದ ಪವಿತ್ರವಾದ ಕಣ್ಣು. ಅಂಗಾನಿ ವಿಷ್ಣುರಥ ತಜ್ಜನಾನಾಂ ಪಾದೋದಕಂ ಯಾನಿ ಭಜಂತಿ ನಿತ್ಯಂ. ಭಗವಂತನ ಅಭಿಷೇಕ ಮಾಡಿದ ನಂತರ, ಅವರ ಚರಣಗಳ ಅಭಿಷೇಕ ಮಾಡಿದ ನಂತರ ಆ ಪಾದಗಳಿಗೆ ನಮಸ್ಕಾರ ಮಾಡ್ತದೋ, ಆ ಪಾದತೀರ್ಥ ಸೇವಿಸ್ತದೋ ಅದೇ ನಿಜವಾದ ಭಕ್ತಿ, ಅದೇ ನಿಜವಾದ ಮನಸ್ಸು. ಅಂಗಾನಿ ವಿಷ್ಣುರಥ ತಜ್ಜನಾನಾಂ ಪಾದೋದಕಂ ಯಾನಿ ಭಜಂತಿ ನಿತ್ಯಂ. ಹೀಗೆ ಸೂತ ಉವಾಚ ವಿಷ್ಣುರಾತೇನ ಸಂಪೃಷ್ಟೋ ಭಗವಾನ್ ಬಾದರಾಯಣಿ ವಾಸುದೇವೇ ಭಗವತಿ ನಿಮಗ್ನ ಹೃದಯೋ ಬ್ರವೀತ್. ಈ ಪ್ರಶ್ನೆ ಕೇಳಿದಾಗ ಮತ್ತೊಂದು ಸಲ ಭಗವಂತನಲ್ಲೇ ನಿಮಗ್ನವಾಗಿದ್ದಾನೆ. ಆಗಿ ಒಂದು ಕಥೆ ಉಳಿದಿದೆ. ಈಗ ನೆನಪಾಯಿತು. ಏನು? ಒಂದು ಕುಚೇಲ ಸುಧಾಮ ಎಂದು ಅವನಿಗೆ ಬಾಲ್ಯಕಾಲದಲ್ಲಿ ಗುರುಕುಲದಲ್ಲಿ ತನ್ನ ಸಹವಿದ್ಯಾರ್ಥಿ ಇದ್ದ. ಅವನನ್ನು ಅನುಗ್ರಹ ಮಾಡಿದ. ಅದು ಹೇಳತಕ್ಕದ್ದು. ಆಯಿತು ಹೇಳಿ ಅಂದರೆ ಅತಿ ಶುರು ಮಾಡ್ತೀನಿ ಎಂದು. ಕೃಷ್ಣಸ್ಯಾಸೀತ್ ಸಖಾ ಕಶ್ಚಿತ್. ಕೃಷ್ಣನ ಒಬ್ಬ ಸಖ ಇದ್ದ ಎಂದು 6ನೇ ಶ್ಲೋಕ ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.